ದೇವರಿಗೆ ಭಾರತ ರತ್ನ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ ಹುಗಾರ್. ನಡೆದಾಡುವ ದೇವರು, ಜ್ಞಾನದಾಸೋಹದ ಕರ್ತೃ, ಅಕ್ಷರದಾಸೋಹ, ದೀನದಲಿತರಿಗೆ ಶಿಕ್ಷಣ ನೀಡಿದಂಥ ಪುಣ್ಯವಂತ 116 ವರ್ಷಗಳ ಕಾಯಕ ಯೋಗಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ. ಸೊ ಇವರಿಗೆ ಭಾರತ ರತ್ನ ಕೊಡಬೇಕನ್ನುವಂಥದ್ದು ಕನ್ನಡಿಗರೆಲ್ಲರ ಒಕ್ಕುರಲ ಆಗ್ರಹ. ಹಲವು ಸರ್ಕಾರಗಳು ಈಗಾಗಲೇ ಕೇಂದ್ರಕ್ಕೆ ಶಿಫಾರಸನ್ನು ಕಳಿಸಿದ್ದೇವೆ. ಭಾರತ ರತ್ನ ಪ್ರಶಸ್ತಿಗೆ ಸುಸ್ಥಿರವಾದಂಥ ಒಂದು ವ್ಯಕ್ತಿತ್ವ, ಕಾಯಕ ಜೀವಿ, ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ. ಸೊ ಈಗಲಾದರೂ ಕೂಡ ಕೇಂದ್ರ ಸರ್ಕಾರ ಕನ್ನಡಿಗರ ಎಲ್ಲರ ಒಂದು ಒಕ್ಕೊರಲ ಆಗ್ರಹಕ್ಕೆ, ಮನವಿಗೆ ಸ್ಪಂದಿಸಬೇಕು. ಅದಕ್ಕೆ ಪೂರಕವಾಗಿ ಇವತ್ತು ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನು ಶುರು ಮಾಡಿದೆ. ರಾಜ್ಯಾದ್ಯಂತ ಹಲವು ಜಿಲ್ಲೆಗಳು, ಎಲ್ಲ ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಪ್ರದೇಶಗಳ ಎಲ್ಲ ಮೀರಿ ಸಾವಿರಾರು ಜನರು ಕೂಡ ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದ್ದಾರೆ. ತಾವು ಬೆಂಬಲ ಕೊಡಬೇಕು. ಇದು ಕೇವಲ ಸ್ವಾಮೀಜಿ ಪ್ರಶ್ನೆ ಅಲ್ಲ, ಕನ್ನಡಿಗರ ಅಸ್ಮಿತೆ, ಆಧ್ಯಾತ್ಮ, ಧಾರ್ಮಿಕ, ಕೃಷಿ ಎಲ್ಲ ಕ್ಷೇತ್ರಗಳು ಕೂಡ ಶ್ರೀಗಳ ಒಂದು ಸಾಧನೆ ದೊಡ್ಡದು. ಹಾಗಾಗಿ ಇವತ್ತು ನ್ಯೂಸ್ 18 ಕನ್ನಡ ಅಭಿಯಾನಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಬೆಂಬಲ ಸಿಗ್ತದೆ. ಹಾಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಇದೇ ಇವತ್ತಿನ ವಿಶೇಷ, ದೇವರಿಗೆ ಭಾರತ ರತ್ನ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು. ಅದನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕು ಅಂತ, ಅದಕ್ಕಾಗಿ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಲ್ಲಾ ರೀತಿಯಾದ ಒತ್ತಡ ತರುವಂತ ಕೆಲಸ ನಾವೆಲ್ಲ ಕೂಡಿ ಮಾಡ್ತೀವಿ. ಭಾರತ ರತ್ನ ಕೊಡೋದು ಬಹಳ ಸೂಕ್ತ. ಭಗವಂತನಿಗೆ ಭಾರತ ರತ್ನ. TV 18 ಆಂದೋಲನ ಬಹಳ ಸ್ತುತ್ಯಾರ್ಹ. ದೇವರಿಗೆ ಭಾರತ ರತ್ನ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ. ನಡೆದಾಡುವ ದೇವರಿಗೆ ಸಿದ್ಧಗಂಗಾ ಮಠದಲ್ಲಿ ಈಗಲೂ ಕೂಡ ಚಿಕಿತ್ಸೆ ಮುಂದುವರೆದಿದೆ. ಸೊ ಅವರ ಆರೋಗ್ಯ ಸ್ಥಿರವಾಗಿದೆ. ಈಗಲೂ ಕೂಡ ಕ್ಷಣ ಕ್ಷಣ ಕೂಡ ಅವರ ಆರೋಗ್ಯದ ಮೇಲೆ ನಿಗಾ ಇರಿಸಲಾಗಿದೆ. ಸೊ ತುಮಕೂರಿನ ಸಿದ್ಧಗಂಗಾ ತಪೋವನದಲ್ಲಿ ಈಗಾಗಲೇ ಸಾವಿರಾರು ಜನ ಭಕ್ತರು, ವಿದ್ಯಾರ್ಥಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಈಗಾಗಲೇ ಮಠಕ್ಕೆ ಆಗಮಿಸಿದ್ದಾರೆ. ಸೊ ಅವರ ಆರೋಗ್ಯದ ಈಗಿನ ಸ್ಥಿತಿಗತಿಗಳನ್ನು ನೋಡ್ಕೊಂಡ್ಬರೋಣ. ಜ್ಞಾನದಾಸೋಹದ ಮಹಾತ್ಮ, ಸಂತರಿಗೆಲ್ಲ ಗೌರವ ತಂದ ಶತಾಯುಷಿ, ದೇವರ ಚೇತರಿಕೆಗಾಗಿ ಕೋಟ್ಯಾಂತರ ಮನಗಳ ಪ್ರಾರ್ಥನೆ. ದೇವರು ಈಗ ಹೇಗಿದ್ದಾರೆ? ಚಿಕಿತ್ಸೆ ಕೊಡ್ತಿರೋ ವೈದ್ಯರು ಏನಂತಾರೆ? ಶತಾಯುಷಿಗಳ ಹೆಲ್ತ್ನ ಪಕ್ಕಾ ರಿಪೋರ್ಟ್ ನ್ಯೂಸ್ 18 ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸ್. ಸೊ ಈಗಲೂ ಕೂಡ ಮಠದಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಅವರು ಇಚ್ಛಾಮರಣಿ, ಅವರು ಬಯಸಿದಾಗ ಲಿಂಗೈಕ್ಯರಾಗ್ತಾರೆ. ಸೊ ಅನೇಕ ಶ್ರೀಗಳು ಕೂಡ, ಅನೇಕ ಗಣ್ಯರು ಕೂಡ ಅವರನ್ನು ನೋಡಿದಾಗ ಅವರು ಕೃತ್ರಿಮವಾದ ಉಸಿರಾಟದಲ್ಲಿಲ್ಲ, ಅವರು ಉಸಿರಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಿದ್ಧಗಂಗಾ ಶ್ರೀಗಳು ಸಿದ್ಧಿ ಪುರುಷರು, ಅವರು ದೈವ ಬಲ ಇದೆ, ಭಕ್ತಿಯ ಒಂದು ಪರಾಕಾಷ್ಠೆ, ಕಾಯಕ ಯೋಗಿ, ಆ ಒಂದು ಆತ್ಮಶಕ್ತಿ ಇರೋದ್ರಿಂದ ಸೊ ಅವರು ಬಯಸಿದಾಗ ಅವರು ಲಿಂಗೈಕ್ಯರಾಗ್ತಾರೆ. ಸೊ ಹಾಗಾಗಿ ಇವತ್ತು ಭಾರತ ರತ್ನ ಅನ್ನುವಂಥದ್ದು ಈಗಾಗಲೇ ದೇಶದಲ್ಲಿ 40ಕ್ಕೂ ಹೆಚ್ಚು ಜನರಿಗೆ, ಪುಣ್ಯ ಪುರುಷರಿಗೆ, ಸಾಧಕರಿಗೆ, ಅನೇಕ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದವರಿಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಪೂಜ್ಯ ಶ್ರೀಗಳಿಗೆ ಇವತ್ತು ಭಾರತ ರತ್ನ ಕೊಡಬೇಕನ್ನುವಂಥದ್ದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಎಲ್ಲರೂ ಕೂಡ ಬೆಂಬಲಿಸಬೇಕು. ಆದರೆ ಇವತ್ತು ನಮ್ಮ ಅಭಿಯಾನಕ್ಕೆ, ನ್ಯೂಸ್ 18 ಕನ್ನಡದ ಈ ಒಂದು ಅಭಿಯಾನಕ್ಕೆ ಅನೇಕ ಜನರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅದರಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ರಾಜಕೀಯ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದವರು ಕೂಡ ಮಾತನಾಡಿದ್ದಾರೆ. ಸೊ ನಡೆದಾಡಿದವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಶಿಫಾರಸಾಗಿದೆ, ಯಡಿಯೂರಪ್ಪ ಸರ್ಕಾರ ಶಿಫಾರಸು, ಅನೇಕರು ಶಿಫಾರಸು ಮಾಡಿದ್ದಾರೆ. ಈಗಾಗಲೇ ಅಂಥದ್ದೊಂದು ಕೂಗಿದೆ. ಸೊ ಈ ನ್ಯೂಸ್ 18 ಕನ್ನಡದ ಈ ಕೂಗಿಗೂ ಕೂಡ ಅನೇಕರು ತಮ್ಮ ಧ್ವನಿಯನ್ನ ಗೂಡಿಸಿದ್ದಾರೆ. ಭಾರತ ಕಂಡಂತ ಶ್ರೇಷ್ಠ ಯತಿಗಳು, ನಡೆದಾಡುವ ದೇವರು, ಮಹಾನ್ ಪುಣ್ಯ ಪುರುಷರು, ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಏನಿವತ್ತು ಎಲ್ಲರೂ ಆಸೆ ಪಡ್ತಿದ್ದಾರೆ. ಅವರ ಸಾಲಲ್ಲಿ ನಾನು ಕೂಡ ಒಬ್ಬನಾಗಿದ್ದೀನಿ. ಭಾರತ ರತ್ನ ಪ್ರಶಸ್ತಿಯನ್ನ ಶ್ರೀಗಳಿಗೆ ನೀಡಿದ್ರೆ ಶ್ರೀಗಳಿಗೆ ಗೌರವ ಅಲ್ಲ, ಅದು ಭಾರತ ರತ್ನ ಪ್ರಶಸ್ತಿಗೆ ಗೌರವ ಅಂತ ಭಾವಿಸ್ತೀನಿ. ಪೂಜ್ಯ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ದೊಡ್ಡ ಕೂಗು ಎದ್ದಿದೆ. ಆ ಕೂಗಲ್ಲಿ ನನ್ನ ಧ್ವನಿಯನ್ನು ಸೇರ್ಸಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 18 ಅವರ ಈ ಅಭಿಯಾನಕ್ಕೆ ಅಭಿನಂದನೆಗಳು. ದೇವರಿಗೆ ಭಾರತ ರತ್ನ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ. ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತದ ಅತ್ಯಂತ ಸರ್ವೋಚ್ಚವಾದಂತಹ ಪ್ರಶಸ್ತಿ ಭಾರತ ರತ್ನ ಕೊಡಬೇಕು ಅನ್ನುವ TV 18 ಆಂದೋಲನ ಬಹಳ ಸ್ತುತ್ಯಾರ್ಹ, ಔಚಿತ್ಯಪೂರ್ಣ. ಖಂಡಿತ
ಆ ಮಹಾನ್ ಚೇತನಕ್ಕೆ ಭಾರತ ರತ್ನ ಕೊಡಬೇಕು ಅಂತ ಎಲ್ಲರ ಇಡೀ ಕರ್ನಾಟಕ ಜನತೆ ಪರವಾಗಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಈ ಅಭಿಯಾನ ಭಾಳ ಒಳ್ಳೆಯದು. ಆದರೆ ಈ ಅಭಿಯಾನಕ್ಕೆ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು, ಕೊಡಬೇಕು ಅಂತಕ್ಕಂಥದ್ದು ತಾವೇನು ಅಭಿಪ್ರಾಯ ವ್ಯಕ್ತ ಮಾಡಿದ್ದೀರಾ, ಇದಕ್ಕೆ ಸಂಪೂರ್ಣ ಅಲ್ಲ, 100ಕ್ಕೆ 100 ಅಲ್ಲ, 100ಕ್ಕೆ 200ರಷ್ಟು ನನ್ನ ಸಹಮತ ವ್ಯಕ್ತ ಮಾಡ್ತೇನೆ. ತಾವು ಭಾಳ ಒಳ್ಳೆಯದು, ಇದನ್ನು ಕಂಟಿನ್ಯೂ ಮಾಡಿ, ಇದಕ್ಕೆ ಯಶಸ್ಸಾಗಲಿ, ಎಲ್ಲ ರೀತಿಯ ಬೆಂಬಲ ಇದಕ್ಕೆ ಸಿಗಬೇಕು. ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನ್ನದಾಸೋಹನ ಮಾಡೋಂಥದ್ದು, ಅದಕ್ಕೆ ಅಂತಹ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡೋದು ಬಹಳ ಸೂಕ್ತ. ಅದಕ್ಕೆ ನಾವು ಕೊಡಬೇಕಂತ ಹೇಳಿ ನಾವು ಒತ್ತಾಯನ ಮಾಡ್ತೀವಿ. ನ್ಯೂಸ್ 18 ಮಾಡ್ತಿರೋ ಒಂದು ಒಳ್ಳೆ ಅಭಿಯಾನ. ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಬೇಕು ಅಂತ ದೊಡ್ಡ ಕೂಗು ಎದ್ದಿದೆ. ಆ ಕೂಗಲ್ಲಿ ನನ್ನ ಧ್ವನಿಯನ್ನು ಸೇರ್ಸಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ 18 ಅವರ ಈ ಅಭಿಯಾನಕ್ಕೆ ಅಭಿನಂದನೆಗಳು. ಈ ಒಂದು ಅಭಿಯಾನ ಬಹಳ ಅರ್ಥಪೂರ್ಣವಾದಂತಹ ಅಭಿಯಾನ. ಪರಮ ಪೂಜ್ಯರಾದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಿಧ ದಾಸೋಹಿಗಳು, ಅವರಿಗೆ ಭಾರತ ರತ್ನ ಕೊಡಬೇಕನ್ನತಕ್ಕಂತಹ ಒಂದು ಅಭಿಯಾನ ಮತ್ತು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಅದು ಆಫ್ರಿಕಾದ ನೆಲ್ಸನ್ ಮಂಡೇಲಾ ಇಂದ ಹಿಡಿದು ಮದರ್ ಥೆರೇಸಾ ಇರ್ಬೋದು, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಸಚಿನ್ ತೆಂಡೂಲ್ಕರ್, ಅನೇಕ ಗಣ್ಯಾತಿ ಗಣ್ಯರು, ಡಾಕ್ಟರ್ BC ರಾಯ್, ಸತ್ಯಜಿತ್ ರೇ, ಎಲ್ಲ ರಂಗದ ಅಪ್ರತಿಮ ಸಾಧಕರಿಗೆ ಭಾರತ ರತ್ನ ಸಿಕ್ಕಿದೆ. ಹಾಗೆ ಕರ್ನಾಟಕದ ಕನ್ನಡಿಗರ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮಾಡಿದಂಥ ಡಾಕ್ಟರ್ ಶಿವಕುಮಾರ್ ಶ್ರೀಗಳಿಗೆ ಯಾಕೆ ಭಾರತ ರತ್ನ ಕೊಡಬೇಕು, ಅವರ ಸಾಧನೆಗಳನ್ನು, ಎಲಿಜಿಬಿಲಿಟಿ ಅದನ್ನೊಂದ್ಸಲ ನೋಡ್ಕೊಬರೋಣ. 90 ವರ್ಷಗಳ ನಿರಂತರವಾಗಿ ಸಿದ್ಧಗಂಗಾ ಶ್ರೀಗಳು ತ್ರಿವಿಧ ದಾಸೋಹದಲ್ಲಿ ಅವರು ನಿರತರಾಗಿದ್ದಾರೆ. ಮಠದಲ್ಲಿ ಓದಿದ ಲಕ್ಷಾಂತರ ವಿದ್ಯಾರ್ಥಿಗಳು ಜಾತಿ ಧರ್ಮ ಮೀರಿ ದೇಶ ವಿದೇಶಗಳು ಕೂಡ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಜಾತಿ ಧರ್ಮ ಮತ್ತೊಂದು ಕಡೆ ಯಾವುದೇ ಪ್ರದೇಶದ ಇತಿಮಿತಿ ಇಲ್ಲದೆ ಇಲ್ಲಿ ಓದ್ತಾರೆ. ದಿನಾಲು 10,000 ವಿದ್ಯಾರ್ಥಿಗಳಿಗೆ 4,000 ಭಕ್ತರಿಗೆ ಅನ್ನದಾಸೋಹ, ಧಾರ್ಮಿಕ ಆಧ್ಯಾತ್ಮಿಕ ವೈಜ್ಞಾನಿಕತೆ ಕೂಡ ಶ್ರೀಗಳು ಒತ್ತನ್ನು ಕೊಟ್ಟವರು. ಕೃಷಿ ಇರ್ಬೋದು, ಸಾಮಾಜಿಕ ಬದಲಾವಣೆಗಳು, ಪ್ರವಚನಕ್ಕಷ್ಟೇ ಸೀಮಿತ ಆಗದೇನೆ ಕಾಯಕವೇ ಕೈಲಾಸ ಅಂತ ಹೇಳಿ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಂತವರು ಶ್ರೀಗಳು. ರಾಜ್ಯದ ಮೂಲೆ ಮೂಲೆಗಳಿಂದ ಬರೋ ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ತಾಂತ್ರಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ಸರಳ ಮದುವೆಗೆ ಪ್ರೇರಣೆ ಕೊಟ್ಟಂತವರು, ಪಶು ಸಂಪತ್ತು ರಕ್ಷಣೆಗೆ ಒತ್ತನ್ನು ಕೊಟ್ಟಂತ, ಕೃಷಿಗೆ ಪಶು ಸಂಪತ್ತು ದೊಡ್ಡ ಬೆಂಬಲ. 105 ರಾಜ್ಯದ ವಿವಿಧ ಕಡೆಗಳ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಸಂಸ್ಕೃತ, ತಾಂತ್ರಿಕ ಮತ್ತು ಕನ್ನಡ ಪಂಡಿತ ಶಾಲೆಗಳು ಕೂಡ ಸ್ಥಾಪನೆ ಮಾಡಿದರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಕೃಷಿಯ ಜೊತೆಗೆ ಮಹಿಳೆಯರಿಗೂ ಕೂಡ ಸಮಾನತೆ ಸಿಗಬೇಕು, ಅಂಧ ಮಕ್ಕಳಿಗೂ ಕೂಡ ಶಿಕ್ಷಣ ಭಾಗ್ಯ ಸಿಗಬೇಕು, ಎಲ್ಲ ಹಂತದ ಮಕ್ಕಳಿಗೂ ಎಲ್ಲ ಹಂತದ ಜನರಿಗೂ ಕೂಡ ನ್ಯಾಯ ಸಿಗಬೇಕು. ದೇಶೀಯತೆ, ಖಾದಿ, ಯೋಗ, ಸರಳ ಜೀವನ ನಡೆಸಬೇಕು. ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ವಹಿಸಬೇಕು ಅನ್ನುವಂಥದ್ದು ಶ್ರೀಗಳ ಆರೋಗ್ಯದಿಂದ ಗೊತ್ತಾಗುತ್ತೆ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕನ್ನುವಂಥದ್ದು ಇದಷ್ಟೇ ಅಲ್ಲ, ಇದಕ್ಕೆ 100 ಕಾರಣಗಳಿದ್ದಾವೆ, ಅದಕ್ಕೆ ಲೆಕ್ಕ ಇಲ್ಲದಷ್ಟು ಸಾಧ್ಯಗಳಿದ್ದಾವೆ. ಅದರಲ್ಲಿ ಕೆಲವನ್ನ ಹಕ್ಕಿ ನಾವು ತೆಗೆದುಕೊಂಡಿರ್ತಕ್ಕಂಥ. ಹಾಗಿದ್ರೆ ಇಲ್ಲಿವರೆಗೂ ಕೂಡ ಕರ್ನಾಟಕದ ರತ್ನಗಳಿಗೆ ಭಾರತ ರತ್ನ ಎಷ್ಟು ಜನಕ್ಕೆ ಸಿಕ್ಕಿದೆ ನೋಡ್ಕೊಂಬರೋಣ. ಇದರಲ್ಲಿ ಭಾರತ ರತ್ನ ಡಾಕ್ಟರ್ CV ರಾಮನ್ ಭೌತ ವಿಜ್ಞಾನದಲ್ಲಿ, ಸರ್ M ವಿಶ್ವೇಶ್ವರಯ್ಯ ಸಿವಿಲ್ ಇಂಜಿನಿಯರ್ ಕ್ಷೇತ್ರದಲ್ಲಿ KRSನ ಇಂಜಿನಿಯರ್ ಆಗಿದ್ದವರು. ಸೊ ಇವತ್ತು ಪ್ರೊಫೆಸರ್ CNR ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ರತ್ನ ಪಡ್ಕೊಂಡಿದ್ದಾರೆ. ಹಾಗೆ ಪಂಡಿತ್ ಭೀಮಸೇನ್ ಜೋಶಿ ಇವರು ಮಹಾರಾಷ್ಟ್ರದಲ್ಲಿ ಇದ್ರೂ ಕೂಡ ಕನ್ನಡಿಗರು ಅನ್ನೋ ಹೆಮ್ಮೆ ಇದೆ. 4 ಜನ ಇಲ್ಲಿವರೆಗೂ ಕೂಡ ಭಾರತ ರತ್ನಕ್ಕೆ ಪುರಸ್ಕಾರಕ್ಕೆ ಇವರು ಮುಕುಟಮಣಿಯಾಗಿದ್ರು. ಸೊ ಇವರು ಭಾರತ ರತ್ನ ಕರ್ನಾಟಕದವರು. ಸೊ ಇದು ನ್ಯೂಸ್ 18 ಕನ್ನಡ ಹಮ್ಮಿಕೊಂಡಂತ ಮೆಗಾ ಅಭಿಯಾನ, ಬೃಹತ್ ಅಭಿಯಾನ. ಇದಕ್ಕೆ ಕನ್ನಡಿಗರೆಲ್ಲರೂ ಕೂಡ ಜಾತಿ ಧರ್ಮ ಗಡಿ ಮೀರಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಕೊಡಬೇಕನ್ನುವಂತ ಕೂಡ ಆಶಯ ನಮ್ದು. ಸೊ ಹಾಗಾಗಿ ಇಂಥ ಮಹಾನ್ ಸಾಧಕರಿಗೆ, ಕಾಯಕ ಯೋಗಿಗೆ ಇವತ್ತು ಭಾರತ ರತ್ನ ಅನ್ನುವಂಥದ್ದು ಅದು ಭಾರತ ರತ್ನಕ್ಕೆ ಸಲ್ಲುವಂತ ಗೌರವ ಅಂತ ಹೇಳ್ತಾ ನಾನು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತೀನಿ. ಮಠದ ಪರಮ ಭಕ್ತರು ಮತ್ತೆ ಜಿಲ್ಲಾಧಿಕಾರಿ ಕೆಲಸ ಮಾಡೋದು ತುಮಕೂರಿನ ಜಿಲ್ಲಾಧಿಕಾರಿ ಆಗಿದ್ದವರು ಡಾಕ್ಟರ್ C ಸೋಮಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸೋಮಶೇಖರ್ ಅವರು. ಹಾಗೆ ನನ್ನ ಜೊತೆಗೆ ಹಿರೇಮಠದ ತುಮಕೂರಿನ ಶಿವಾನಂದ ಶಿವಾಚಾರ್ಯ ಶ್ರೀಗಳು ಕೂಡ ಇದ್ದಾರೆ. ತಮಗೂ ಶ್ರೀಗಳೇ ಸ್ವಾಗತ. ಸೊ ಡಾಕ್ಟರ್ C ಸೋಮಶೇಖರ್ ಅವರೇ, ಭಾರತ ರತ್ನ ಕರ್ನಾಟಕದಲ್ಲಿ 4 ಜನ ಆಗಿದ್ದಾರೆ. ಸೊ ಇನ್ನೊಂದು ಮುತ್ತು ಆ ರತ್ನವನ್ನು ಪಡ್ಕೊಳ್ಳಿ ಅಂತ ನಾವು ಆಶಿಸ್ತಾ ಇದ್ದೇವೆ. ತಮ್ಮ ಇವತ್ತಿನ ಈ ಭಾರತ ರತ್ನ ಅಭಿಯಾನಕ್ಕೆ ಯಾವ ರೀತಿಯಾಗಿ ಬೆಂಬಲಿಸ್ತೀರಿ, ಮತ್ತೆ ಶ್ರೀಗಳು ಹೇಗೆ ಇದಕ್ಕೆ ಸಂಪೂರ್ಣವಾಗಿ ಸ್ತುತ್ಯಾರರು? ಮೊದಲಿಗೆ ನನ್ನ ಆತ್ಮೀಯ ಗೆಳೆಯರಾದ ಹೂಗಾರ್ ಅವರಿಗೆ ಶುಭಾಶಯಗಳು. ಇದೊಂದು ಬಹುದೊಡ್ಡ ಅಭಿಯಾನ. ಒಬ್ಬ ಮಹಾನ್ ಧಾರ್ಮಿಕ ಸಂತನಿಗೆ
ವಿಶೇಷವಾಗಿ ತ್ರಿವಿಧ ದಾಸೋಹವನ್ನೇ ತಮ್ಮ ಬದುಕಿನ ಸರ್ವಸ್ವವೆಂದು ಭಾವಿಸಿ ಅದಕ್ಕಾಗಿಯೇ ತಮ್ಮ ಇಡೀ ಬದುಕನ್ನು ಮುಡುಪಾಗಿಟ್ಟಂತಹ ಒಬ್ಬ ಮಾನವತಾವಾದಿ, ನಡೆದಾಡುವ ದೇವರು, ಅಭಿನವ ಬಸವಣ್ಣ, ಕರ್ನಾಟಕದ ರತ್ನ, ಪದ್ಮಭೂಷಣ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತ ರತ್ನ ದೊರಕಬೇಕೆಂಬ ಈ ಕೂಗಿಗೆ ಒಂದು ನೈತಿಕ ಬೆಂಬಲವನ್ನು ಅತ್ಯಂತ ಸಕಾಲಿಕವಾಗಿ ತಾವೊಂದು ಅಭಿಯಾನದ ರೂಪದಲ್ಲಿ ರೂಪಿಸಿರುವಂತಹದ್ದು ಬಹಳ ಅಭಿನಂದನೀಯ. ತುಂಬ ನೋವಾಗುತ್ತೆ. ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಎಲ್ಲರ ಕೂಗು ಯಾಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಲ್ಲ ಅಂತ ಮನಸ್ಸಿಗೆ ನೋವಾಗ್ತಾ ಇದೆ. ಇವತ್ತಿಗೂ ಸಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ನಾವೊಂದು BJPಯ ಒಂದು ಪ್ರಾತಿನಿಧಿಕ ತಂಡವನ್ನೇ ಕರೆದುಕೊಂಡು ಹೋಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತೇವೆ ಅಂತ ಹೇಳಿ. ಅಷ್ಟೇ ಅಲ್ಲ, ಎಲ್ಲ ಪಕ್ಷಗಳೂ ಸಹ ಒಕ್ಕೊರಲಿನಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಕೊಡಬೇಕು ಅನ್ನುವಂಥದ್ದು ಬಹುಶಃ ಎಲ್ಲರೂ ಒಪ್ಪುವಂತಹ ಒಂದು ಸೈದ್ಧಾಂತಿಕ ಅಭಿಪ್ರಾಯ. ನಾನು ಕಂಡಂತೆ ನಾನು ಪರಮ ಪೂಜ್ಯ ಶ್ರೀಗಳವರನ್ನು ಸುಮಾರು 5 ದಶಕಗಳಿಂದ ಬಲ್ಲೆ. ಅವರೊಂದು ಪವಾಡ ಪುರುಷರು. ಶರಣರು ಪವಾಡದಲ್ಲಿ ನಂಬಿಕೆ ಇಟ್ಟಿಲ್ಲ, ಏಕೆಂದರೆ ಭಕ್ತಿಯೇ ಮುಖ್ಯ, ಪವಾಡ ಮುಖ್ಯ ಅಲ್ಲ. ಆದರೆ ಪರಮ ಪೂಜ್ಯ ಶ್ರೀಗಳವರು 1930ರಲ್ಲಿ ವಿರಕ್ತಾಶ್ರಮ ಸ್ವೀಕರಿಸಿ 1941ರಲ್ಲಿ ಅವರು ವಿಶೇಷವಾಗಿ ಈ ಪಟ್ಟಾಧಿಕಾರ ಅಲ್ಲ, ಸೇವಾ ದೀಕ್ಷೆಯನ್ನು ತೊಟ್ಟರವರು. ಅವರೆಂದೂ ಸಹ ನಾನು ಈ ಮಠದ ಅಧಿಕಾರಿ, ಈ ಮಠದ ಅಧ್ಯಕ್ಷ ಅಂತ ಭಾವಿಸಲೇ ಇಲ್ಲ. ವಿಶೇಷವಾಗಿ ಅವರು ಸೇವಾ ದೀಕ್ಷೆಯನ್ನು ಸ್ವೀಕರಿಸಿ ಸುಮಾರು 88 ವರ್ಷಗಳಾಗಿವೆ. ಈ 88 ವರ್ಷಗಳಲ್ಲಿ ಪರಮ ಪೂಜ್ಯ ಶ್ರೀಗಳು ಮಾಡಿರ್ತಕ್ಕಂಥ ಅಕ್ಷರ ಕ್ರಾಂತಿ, ಕೊಟ್ಟಂಥ ಆಶ್ರಯ, ಹಸಿದ ಹೊಟ್ಟೆಗೆ ನೀಡಿದ ಅನ್ನ, ವಿಶೇಷವಾಗಿ ಆತ್ಮವಿಶ್ವಾಸವನ್ನು ತುಂಬುವ ಅಭಯದ ಹಸ್ತ. ನನ್ನ ದೃಷ್ಟಿಯಲ್ಲಿ 4 ರೀತಿಯ ದಾಸೋಹ: ಒಂದು ಅನ್ನದಾಸೋಹ, ಒಂದು ಆಶ್ರಯ, ಆನಂತರ ನಾನು ಮಾತಾಡ್ತೀನಿ. ಬಹಳಷ್ಟು ಶ್ರೀಗಳಿದ್ದಾರೆ, ಪೂಜ್ಯರಿದ್ದಾರೆ ನನ್ನ ಜೊತೆಗೆ. ಅರಕೆರೆ ಮಠದ ಶ್ರೀ ಸಿದ್ದರಾಮ ಚೈತನ್ಯ ಶ್ರೀಗಳು ಕೂಡ ಜಾಯ್ನ್ ಆಗಿದ್ದಾರೆ. ತಮ್ಮ ಕೂಡ ಸ್ವಾಗತ, ಶರಣ. ಹಾಗೆಯೇ ನಾನು ಶಿವಾನಂದ ಶಿವಾಚಾರ್ಯ ತಮ್ಮನ್ನು ಕೇಳ್ತಾ ಇದ್ದೀನಿ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಮಠ ಕಟ್ಕೊಂಡು, ಒಂದಷ್ಟು ಹಾಸ್ಟೆಲ್ ಕಟ್ಕೊಂಡು, ಅದರ ಮೂಲಕ ಒಂದು ಶಕ್ತಿಯನ್ನು ಬೆಳೆಸಿರುವಂಥದ್ದು ಸಾಮಾನ್ಯ. ಆದರೆ ಸಿದ್ಧಗಂಗಾ ಶ್ರೀಗಳು ವೈಜ್ಞಾನಿಕ ಮನೋಭಾವಿರ್ತಕ್ಕಂಥವ್ರು, ಅವರು ಫಿಸಿಕ್ಸ್ ಅನ್ನು ಓದಿರ್ತಕ್ಕಂಥವ್ರು. ಅವ್ರಿಗೆ ಕೇವಲ ಧರ್ಮ ಅಧ್ಯಾತ್ಮ ಅಷ್ಟೇ ಅಲ್ಲ, ಪೂಜೆ ಪುನಸ್ಕಾರ ಆಚಾರ ವಿಚಾರ ಅಷ್ಟೇ ಅಲ್ಲದೆ ಕೃಷಿ, ಮತ್ತೊಂದು ಕಡೆ ಮಹಿಳೆಯರ ಸಮಾನತೆ, ಜಾತಿ ಮೀರಿದ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥದ್ದು, ಅನ್ನದಾಸೋಹ, ಮತ್ತೊಂದು ಕಡೆ ಜ್ಞಾನದಾಸೋಹ, ಅಕ್ಷರ ದಾಸೋಹ, ಎಲ್ಲ ದಾಸೋಹಗಳ ಮೂಲಕ ಎಲ್ಲೋ ಒಂದು ಕಡೆ ಅವರು ಸಮಾನತೆಯ ಆಶಯಗಳಿಗೆ ಬಹಳ ಮೇರು ಪರ್ವತವಾಗಿ ನಿಂತಂಥವ್ರು. ಸೊ ಎಲ್ಲ ಒಂದು ಕಡೆ ಭಾರತ ರತ್ನ ವಿಳಂಬ ಆಯ್ತು ಅಂತ ಅನ್ಸಲ್ವಾ ಶ್ರೀಗಳೇ? ಹೌದು ಹುಗಾರ್ ಅವರೇ, ನಿಜಕ್ಕೂ ಕೂಡ ಇಷ್ಟೊಂದು ವಿಳಂಬವಾಗಿ ಅವರಿಗೆ ಭಾರತ ರತ್ನ ಕೊಡೋದು ಅಥವಾ ಕೊಡೋದ್ರ ಬಗ್ಗೆ ಈಗಲೂ ಕೂಡ ಚರ್ಚೆ ನಡೀತಾ ಇರೋದು, ಇದು ಇಡೀ ಕರ್ನಾಟಕದ ಜನಗಳ ಅಸ್ಮಿತೆಯನ್ನು ಪ್ರಶ್ನಿಸುವಂತಹ ಒಂದು ಸಂದರ್ಭ. ಯಾಕೆಂದರೆ ಸಿದ್ಧಗಂಗೆ ಮಹಾಸ್ವಾಮಿಗಳಂತಹ ಪರಮ ಪುರುಷರು, ನಾನು ಅವರನ್ನು ಪರಮಾವತಾರ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಆ ವಿಷ್ಣು ಪರಮಾತ್ಮನ ದಶಾವತಾರಕ್ಕಿಂತಲೂ ಈ ಪರಮಾವತಾರ ಅತ್ಯಂತ ಶ್ರೇಷ್ಠವಾದದ್ದು. ತಮ್ಮ ಇಡೀ ಜೀವನವನ್ನು, ಇದು ಒಂದು ಸುದೀರ್ಘ ಜೀವನ, ಬರೀ ಸಾಮಾನ್ಯ ಜೀವನವಲ್ಲ, ಒಂದು ಸುದೀರ್ಘ ಜೀವನ, ಶತಮಾನದ ಉದ್ದಕ್ಕೂ ಬದುಕಿದಂಥ ಒಂದು ಸುದೀರ್ಘ ಜೀವನವನ್ನು ಸಮಾಜ ಸೇವೆಗೆ ಅವರು ಮುಡಿಪಾಗಿಟ್ಟಿದ್ದಾರೆ. ಅವರನ್ನು ನಾವೆಲ್ಲ ನಡೆದಾಡು ದೇವರು ಅಂತ ಭಾವಿಸ್ತೀವಿ. ಆಮೇಲೆ ಈ ನಾಡಿನಲ್ಲಿ ದಾಸೋಹ ಅನ್ನೋ ಪದಕ್ಕೆ ಪರ್ಯಾಯ ಪದವಾಗಿ, ಪರ್ಯಾಯ ಅರ್ಥವಾಗಿ, ಅನ್ವರ್ಥಕವಾಗಿ ಬೆಳೆದಂಥ ಮಹಾನುಭಾವರು. ಅವರಿಗೆ ಭಾರತ ರತ್ನದ ಬಗ್ಗೆ ಆಸೆ ಆಕಾಂಕ್ಷೆಗಳಿಲ್ಲ. ಆದರೆ ಅವರನ್ನು ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಭಕ್ತಾದಿಗಳು ಅವರನ್ನು ಪೂಜಿಸ್ತಾರೆ, ಗೌರವಿಸ್ತಾರೆ. ಆ ಎಲ್ಲ ಭಕ್ತಾದಿಗಳ ಮನಸ್ಸಿನಲ್ಲಿ ಏನಿದೆ, ಪರಮ ಪೂಜ್ಯರಿಗೆ ಭಾರತ ರತ್ನ ಕೊಟ್ಟು ಅವರನ್ನು ಸತ್ಕರಿಸಬೇಕು, ಅವ್ರನ್ನ ಗೌರವಿಸಬೇಕು. ತಾವು ಮೆಗಾ ಅಭಿಯಾನ ಶುರು ಮಾಡಿದ ಹಾಗೆ ಆ ಭಾರತ ರತ್ನದಿಂದ ಅವರಿಗೆ ಗೌರವ ಬರೋದಿಲ್ಲ, ಭಾರತ ರತ್ನವೇ ಅವರಿಂದ ಗೌರವಾನ್ವಿತವಾಗ್ತದೆ. ಖಂಡಿತ ಪೂಜಾರಿ ಮಾತಾಡ್ತೀನಿ. ಇನ್ನೂ ಬಹಳಷ್ಟು ಪೂಜಾರಿ ಸೇರ್ಕೊಳ್ತಾರೆ. ಕಲಬುರಗಿ ನಮ್ಮ ಜೊತೆಗೆ ರೇವಣಸಿದ್ಧ ಶಿವಾಚಾರ್ಯ ಶ್ರೀಗಳು, ಸರಡಿಗೆ ಮಠ, ತಮಗೂ ಕೂಡ ಸ್ವಾಗತ, ಶರಣಾರ್ಥಿ. ಸೊ ಚೈತನ್ಯ ಶ್ರೀಗಳ ಜೊತೆ ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಇದೆ. ಸೊ ಇವತ್ತು ಭಾರತ ರತ್ನ ಪ್ರಶಸ್ತಿಗೆ ಗೌರವ ಸಿಗುತ್ತೆ. ಇದಕ್ಕೆ ಜಾತಿಯ ಗಡಿ ಇಲ್ಲ,
ಧರ್ಮದ ಗಡಿ ಇಲ್ಲ, ಆಮೇಲೆ ಪ್ರದೇಶದ ಗಡಿ ಇಲ್ಲ. ಇದು ಒಂದು ಇಡೀ ಆ ಭಾರತ ರತ್ನ ಗೌರವ ಸಿಗ್ತಕ್ಕಂಥ ಕರ್ನಾಟಕದ ಮೂಲೆ ಚಿಂಚೋಳಿಯಿಂದ ಚಾಮರಾಜನಗರದವರೆಗೆ, ಬೆಂಗಳೂರಿಂದ ಬಾಗಲಕೋಟೆವರು ಕೂಡ ಬಡವರು, ದೀನದಲ್ಲಿದ್ದರು, ಯಾವುದೇ ಜಾತಿ ಇಲ್ಲದೇನೆ ಅವರು ಒಂದು SSLC ಪಾಸ್ ಕಾರ್ಡ್ ಅಂತಂದ್ರೆ ಮಠದಲ್ಲಿ ಅವರಿಗೆ ಅನ್ನದಾಸೋಹ, ಶಿಕ್ಷಣ ದಾಸೋಹ ಸಿಕ್ಕಿರ್ತಕ್ಕಂಥ 16,000 ಜನ ಪ್ರತಿದಿನ ಅಲ್ಲಿ ಶಿಕ್ಷಣ ಪಡಿತಾರೆ, ಅನ್ನವನ್ನ ಸ್ವೀಕರಿಸ್ತಾರೆ. ಸೊ ಇದು ದೊಡ್ಡ ಸಾಧನೆನೇ, ಇದು ದೊಡ್ಡ ಸೇವೆ. ನಿಜವಾದ ಪುಣ್ಯ ಪುರುಷರು ಡಾಕ್ಟರ್ ಶಿವಕುಮಾರ್ ಶ್ರೀಗಳು. ಪುಣ್ಯವಂತ ಅಂತ ಕರಿಬಹುದು, ಈ ಶಬ್ದ ಬಳಸಬಹುದು. ಹಾಗೆ ದೇವರಿಗೆ ಭಾರತ ರತ್ನ ಕೊಡಬೇಕು, ಇದು ಕನ್ನಡಿಗರ ಒಕ್ಕೊರಲ ಆಗ್ರಹ. ಕೇಂದ್ರ ಸರ್ಕಾರ ಇದನ್ನು ಆಲಿಸಬೇಕು. ಇದು ಯಾವತ್ತೂ ಆಗಬೇಕಾಗಿರ್ತಕ್ಕಂಥದ್ದು. ಅನೇಕ ಶಿಫಾರಸುಗಳು, ಅನೇಕ ಮನವಿಗಳು ಹೋಗಿದ್ದಾವೆ. ನನ್ನ ಜೊತೆಗೆ ಸಿದ್ದರಾಮ ಚೈತನ್ಯ ಶ್ರೀಗಳು, ಡಾಕ್ಟರ್ ಶಿವಕುಮಾರ್ ಶ್ರೀಗಳು ಅನೇಕ ಸಾಧನೆಗಳು ಮಾಡಿದ್ರು ಕೂಡ ಇಡೀ ದೇಶಕ್ಕೆ, ಇಡೀ ಮಾನವ ಕುಲಕ್ಕೆ ಅವರು ಒಂದು ದೊಡ್ಡ ಮೆಸೇಜ್ ಅಂದ್ರೆ ಅವರ ಆರೋಗ್ಯ. ಹೌದು, ಅವರ ಆರೋಗ್ಯದ ಮೂಲಕವೇ ಒಂದು ದೊಡ್ಡ ಸಾಧಕರವರು. ಆ ಆರೋಗ್ಯ ಅನ್ನೋದು ಕೂಡ ಬಹಳ ದೊಡ್ಡ ಸಾಧನೆ. ಸತ್ಯ. ನೋಡಿ, ಇವತ್ತು ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಅಭಿಯಾನವನ್ನು ಮಾಡಿರೋದಕ್ಕೆ ನ್ಯೂಸ್ 18 ತಂಡವನ್ನು ಅಭಿನಂದಿಸುತ್ತೆ. ಜೊತೆಗೆ ಪೂಜ್ಯರನ್ನು ನಾವು ಯಾವುದಕ್ಕೆ ಮಾದರಿಯಾಗಿ ಇಟ್ಕೊಳ್ಬೇಕು ಅಂತೇಳಿ ಏನಿಲ್ಲ. ಏಕೆಂದರೆ ಇಡೀ ಮನುಕುಲಕ್ಕೇ ಶಿವಕುಮಾರ ಶ್ರೀಗಳು ಒಂದು ಮಾದರಿ. ಅದರಲ್ಲೂ ಏನು ಮಠಮಂದಿರಗಳಿಗೆ, ಮಠಮಾನ್ಯಗಳಿಗೆ ಯಾವ ರೀತಿಯಲ್ಲಿ ಮಠಮಾನ್ಯ ಈ ಸಮಾಜಕ್ಕೆ ಸ್ಪಂದಿಸ್ಬೋದು ಅಂತೇಳಿ ತೋರಿಸ್ಕೊಂಡದ್ದು ಕೇವಲ ವಚನಗಳಲ್ಲಿ ಮಾತ್ರ ಅಲ್ಲ, ಅದು ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು ಮುದ್ರಣ ಮಾಡಿ ಪ್ರಚಾರ ಮಾಡೋದ್ರಲ್ಲಿರ್ಬೋದು. ಲಕ್ಷಾಂತರ ಮಕ್ಕಳಿಗೆ ಇವತ್ತು ಅದು ಕೋಟಿಯನ್ನು ದಾಟಿದೆ. ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಜೀವನವನ್ನು ಕಟ್ಟಿಕೊಂಡಂಥ ಮಕ್ಕಳಿಗೆ, ಇವತ್ತು ಕೋಟ್ಯಾಂತರ ಮಕ್ಕಳಿಗೆ ಬದುಕಿಗೆ ದಾರಿಯನ್ನು ತೋರಿಸ್ಕೊಟ್ಟಂಥದ್ದು ಸಿದ್ಧಗಂಗಾ ಮಠ, ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳು. ನೋಡಿ, ಈ ವಿಪರ್ಯಾಸ ಅಂತೇಳಿದರೆ ಇಷ್ಟು ವರ್ಷಗಳ ಒಂದು ಕೂಗಿಗೆ ಕೇಂದ್ರದಲ್ಲಿ ಅದಕ್ಕೊಂದು ಏನು ಮಾನ್ಯತೆಯೇ ಸಿಗ್ತಾ ಇಲ್ಲ. ಶಿವಕುಮಾರ ಸ್ವಾಮೀಜಿಗಳನ್ನು ನಾವು ಇವತ್ತು ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯನ್ನು ಕಟ್ಟಿ ಮಂಡ್ಯ ಆ ಸುತ್ತಮುತ್ತಲಿನ ಒಂದಷ್ಟು ಪ್ರದೇಶಗಳಿಗೆ ನೀರಾವರಿಯನ್ನು ಮಾಡಿಕೊಟ್ರು, ಭಾರತ ರತ್ನ ಸಿಕ್ಕಿದೆ. ಆದರೆ ಇವತ್ತು ಬೆಂಗಳೂರು ಹಾದಿಯಾಗಿ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಈ ದಕ್ಷಿಣ ಏನು ಮೈಸೂರು ಪ್ರಾಂತ್ಯ ಏನಿದೆಯಲ್ಲ, ಮೈಸೂರು ಪ್ರಾಂತ್ಯದ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಬಹಳಷ್ಟು ನಿರ್ಗತಿಕರಿಗೆ, ಬಡ ಮಕ್ಕಳಿಗೆ ಆಶ್ರಯ ತಾಣವಾಗಿದ್ದಂಥದ್ದು ಸಿದ್ಧಗಂಗಾ ಮಠ. ನಾವು ನಮಗಿಂತಲೂ ಹಿರಿಯರಾಗಿ ಈಗ 60-70 ವರ್ಷ ಆಗಿರೋಂಥವ್ರನ್ನ ಕೇಳ್ತೀವಿ. ಯಾರನ್ನ ಕೇಳಿದ್ರು ಸಹ ಈ ಭಾಗದಲ್ಲಿ ನೀವು ಎಲ್ಲಿ ಓದಿದ್ದು ಅಂದ್ರೆ ಎಲ್ಲರೂ ಸಿದ್ಧಗಂಗಾ ಮಠ ಅಂತಾರೆ. ಹೌದು, IAS ಅಧಿಕಾರಿಗಳು, ಒಂದು ಸಣ್ಣ ಗುಮಾಸ್ತನಿಂದ ಹಿಡಿದು IAS ಅಧಿಕಾರಿಗಳವರೆಗೂ ಬಹಳಷ್ಟು ರಾಜಕೀಯದಲ್ಲಿ ಇದ್ದಾರೆ, ಬಹಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇದ್ದಾರೆ, ಕ್ಷೇತ್ರಗಳಲ್ಲಿ ಇದ್ದಾರೆ. ಆದರೆ ಅವರೆಲ್ಲರೂ ಸಹ ನೆನೆಸ್ಕೊಳ್ತಾರೆ. ನಾವು ಹೇಳ್ತಾ ಇರ್ತೀವಿ ಸಿದ್ಧಗಂಗಾ ಶ್ರೀಗಳ ಆಸ್ತಿ ಅಂತ ಹೇಳಿದ್ರೆ ಆ ಹಳೆ ವಿದ್ಯಾರ್ಥಿಗಳು. ಅವರು ಬೇರೆ ರೀತಿಯಲ್ಲಿ ಬರೀ ಭಾರತ ರತ್ನ ವಿಳಂಬನೆ ಮಾಡಬಾರ್ದು. ಯಾಕಂದ್ರೆ ಇವತ್ತು ಭಾರತ ರತ್ನವನ್ನ ಕೊಡೋದ್ರ ಮುಖಾಂತರ ಅದರ ಘನತೆಯನ್ನು ಹೆಚ್ಚಿಸಿಕೊಳ್ಬೇಕಾದಂತದ್ದು ಮತ್ತೆ ಕೇಂದ್ರ ಸರ್ಕಾರ ಅವಕಾಶ ತನ್ನ ಇದನ್ನ ಶಿವಾಚಾರ್ಯ ಶ್ರೀಗಳೇ, ಶಿವಕುಮಾರ ಸ್ವಾಮೀಜಿಗಳು ನುಡಿದಂತೆ ನಡೆದವರು ಮತ್ತೆ ಕಾಯಕ ಜೀವಿಗಳು. ಬಹಳಷ್ಟು ಜನ ಪೂಜೆ ಪುನಸ್ಕಾರ, ಮಡಿ ಮೈಲಿಗೆ ಅಂತ ಹೇಳಿ ಬರೀ ಯಾವಾಗಲೂ ಕೂಡ ಆ ಜಗಲಿ ಕೋಣೆಯಲ್ಲಿ ಕೂತ್ಕೊಂಡು ಬರೀ ಲಿಂಗ ಪೂಜೆ ಮಾಡಿದ್ರಷ್ಟೇ ಆಗಲ್ಲ. ಸೊ ಯಾವ ಈ ಸಮಾಜದ ಮಕ್ಕಳಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಜಾತಿ ಭೇದ ಮರೆತು ಅವರಿಗೆ ಒಂದು ಬದುಕಿನ ಮಾರ್ಗ ಕಟ್ಟಿಕೊಡೋದಿದೆಯಲ್ಲ, ಅದು ನಿಜವಾದಂಥ ಕಾಯಕ ದಾಸ. ಬಸವನ ವಿಚಾರ ಇರ್ಬೋದು, ಬಸವಣ್ಣನ ಆದರ್ಶಗಳು ಇರ್ತಕ್ಕಂಥದ್ದು, ಅದು ಕಾಯಕದಲ್ಲಿ ಕಾಣಬೇಕನ್ನೋದು. ಸೊ ಹಾಗಾದ್ರೆ ತಾವು ಉತ್ತರ ಕರ್ನಾಟಕದಿಂದ ಮಾತಾಡ್ತಾ ಇದ್ರಿ. ಸೊ ಶ್ರೀಗಳಿಗೆ ಭಾರತ ರತ್ನ ವಿಳಂಬ ಆಯಿತು, ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕು ಕೇಂದ್ರ ಸರ್ಕಾರ ಅಂತ ಅನ್ಸಲ್ವಾ? ಹೌದು ಸರ್, ಈಗಾಗಲೇ ಬಹಳಷ್ಟು ಎಂದೋ ಕೊಡಬೇಕಾಗಿತ್ತು ಅವ್ರು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರ, ದಾಸೋಹ, ಅಕ್ಷರ ಕ್ರಾಂತಿ ಎಲ್ಲವನ್ನ ಮಾಡಿ ಜಾತಿ ಮತ ಪಂಥವನ್ನು ಮೀರಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಮಠಾಧೀಶರು. ಮಾತಾಡಿ ಶ್ರೀಗಳು. ಅವರು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಸಾಧನೆ ಬಹಳಷ್ಟು ಅಗಾಧವಾಗಿರ್ತಕ್ಕಂಥದ್ದೇ. ಭಾರತ ಸರ್ಕಾರ ಇಲ್ಲಿವರೆಗೆ ಅವರು ವಿಳಂಬ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಈಗಾದರೂ ಎಚ್ಚೆತ್ತುಕೊಂಡು ಅವರು ಸಾಧನೆಯನ್ನು ಗಮನಿಸಿ ಭಾರತ ಸರ್ಕಾರ ಭಾರತ ರತ್ನ ಕೊಡೋದು ಬಹಳ ಸೂಕ್ತವಾಗಿರತಕ್ಕಂಥದ್ದು. ಯಾಕೆ ಒಬ್ಬ ಮಠಾಧೀಶನಾಗಿ ಪೂಜಾ ಪುನಸ್ಕಾರವನ್ನ ಮೀರಿ, ತನ್ನ ಆಚಾರ ವಿಚಾರವನ್ನು ಎಲ್ಲ ಮೀರಿ ಮಠ ಕಟ್ಟೋದರ ಜೊತೆಯಲ್ಲಿ
ಎಲ್ಲಾ ಕನ್ನಡಿಗರ ಜಾತಿ ಮತ ಎಲ್ಲಾ ಪಂಥದವರ ಮನಸ್ಸುಗಳನ್ನು ಕಟ್ಟರ ಅದನ್ನ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕನ್ನಡವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಅಂತ ನಾವು ಹೇಳಬೇಕಾಗ್ತದೆ. ಎಸ್, ಶ್ರೀಗಳ ಬಂಧುಗಳು ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ನಡೆದಾಡುವ ದೇವರು ಕೇವಲ ಮಠಕ್ಕೆ ಸೀಮಿತ ಆಗಿಲ್ಲ, ಮಠೀ ವ್ಯವಸ್ಥೆಗೆ ಮಾತ್ರ ಸೀಮಿತ ಆಗಿಲ್ಲ, ಅವರು ನಿಜವಾದಂತ ವೈಜ್ಞಾನಿಕ ಮನೋಭಾವವನ್ನು ಕೂಡ ಬಿತ್ತದಂತವರು ಮಕ್ಕಳಲ್ಲಿ. ಆ ವಿಚಾರಗಳು ಹೇಳೋದಾದ್ರೆ ಏನನ್ನು ಹೇಳಕ್ ಬಯಸ್ತೀರಿ ಶ್ರೀಗಳ ಬೇರೆ ಮುಖವನ್ನ? ಪರಮ ಪೂಜ್ಯ ಶ್ರೀಗಳವರು ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅನ್ನುವಂತಹ ಸಿದ್ಧಾಂತದಲ್ಲಿ ನಂಬಿಕೆ ಉಳ್ಳಂಥವರು. ನಾವು ಹೇಳಿದ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಲಕ್ಷಾಂತರ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಿದ ಮಹಾಮಹಿಮರು. ಸುಮಾರು 100 ವರ್ಷಗಳ ಹಿಂದೆಯೇ ಸಂಸ್ಕೃತ ಜ್ಞಾನವನ್ನು ಜನಸಾಮಾನ್ಯರಿಗೆ ಜಾತಿ ಮತದ ಭೇದವಿಲ್ಲದೆ ಆ ಜ್ಞಾನವನ್ನು ಪ್ರಸಾರ ಮಾಡಿದಂಥ ಸ್ವಾಮೀಜಿಯವರು ಒಂದು ಪಂಥಕ್ಕೆ ಒಂದು ಜಾತಿಗೆ ಸೀಮಿತವಾಗಿದ್ದಂತಹ ವೇದಾಧ್ಯಯನವನ್ನು ಇಡೀ ಸಮಸ್ತ ಜನಾಂಗ ಜಾತಿ ಮತಗಳ ಅಂತರವಿಲ್ಲದೆ ಯಾರು ಜ್ಞಾನ ತೃಷ ಇದೆ ಅವರಿಗೆ ಹಂಚಿದಂತಹ ಒಬ್ಬ ಮಹಾನ್ ಮಹಿಮ. ನೀವು ಹೇಳಿದ ಹಾಗೆ ಪರಮ ಪೂಜ್ಯ ಶ್ರೀಗಳವರ ಈ ಮಠ ಅಂದರೆ ಒಂದು ಮಿನಿ ಭಾರತ, ಒಂದು ಚಿಕ್ಕ ಭಾರತವನ್ನೇ ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ನನ್ನ ದೃಷ್ಟಿಯಲ್ಲಿ ಇದು 2ನೇ ಕಲ್ಯಾಣ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಮಾಡಿದ್ರು, ದಾಸೋಹ, ಜ್ಞಾನ ದಾಸೋಹ, ಅನ್ನದಾಸೋಹ, ಆ ಎಲ್ಲ ದಾಸೋಹಗಳಿಂದ ಒಂದು ಪ್ರಯೋಗಶಾಲೆ. ಇಟ್ ಈಸ್ ಎನ್ ಎಕ್ಸ್ಪೆರಿಮೆಂಟಲ್ ಲ್ಯಾಬೊರೇಟರಿ ಆಫ್ ಫಿಲಾಸಫಿ ಆಫ್ ಬಸವೇಶ್ವರ. ಆ ಹಿನ್ನೆಲೆಯಲ್ಲಿ ಬಹುಶಃ ನಾನು ನೋಡಿದ ಅನೇಕ ಮಠಗಳಲ್ಲಿ ನೀವು ಹೇಳಿದ ಹಾಗೆ ಮಡಿವಂತಿಕೆ ಮತ್ತು ಒಂದು ಯಾವುದೋ ಒಂದು ಸೀಮಿತವಾದಂಥ ಜನಾಂಗಕ್ಕೆ ಮಾತ್ರ ವೇದಾಧ್ಯಯನ ಮಾಡಿಸಬೇಕು ಅನ್ನುವಂಥ ಸಂದರ್ಭ ಇರುವಾಗ ಪರಮ ಪೂಜ್ಯ ಶ್ರೀಗಳವರು ಲೌಕಿಕವಾಗಿ ಲೋಕ ಕಲ್ಯಾಣವನ್ನು ಬಯಸಿದವರು, ಆಧ್ಯಾತ್ಮಿಕವಾಗಿ ಆತ್ಮ ಕಲ್ಯಾಣವನ್ನು ಬಯಸಿದವರು. ಈ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಸಿಗಬೇಕು ಅನ್ನುವಂಥ ನಿಮ್ಮ ಕೂಗಿದೆಯಲ್ಲ, ಅದು ಬಹಳ ಪ್ರಸ್ತುತ. ನಾಳೆಯೇ ಈ ಭಾರತ ರತ್ನವನ್ನು ಕೇಂದ್ರ ಸರ್ಕಾರ ಘೋಷಿಸಬೇಕು ಅಂತ ನನ್ನ ಪ್ರಾರ್ಥನೆ. ಎಸ್, ಸಿದ್ದರಾಮ ಚೈತನ್ಯ ಶ್ರೀಗಳೇ, ಒಂದು ಪ್ರಶ್ನೆ. ನಾನು 2002 ನಾನು ಕನ್ನಡಪ್ರಭ ಪತ್ರಿಕೆಗೆ ವರದಿಗಾರ ಆಗಿದ್ದೆ. ಮಲ್ಲೇಶ್ವರಂ ಮೈದಾನದಲ್ಲಿ ದೊಡ್ಡ ಸಮಾವೇಶ ಇತ್ತು, ಬೇರೆ ಅಂದ್ರೆ ಆಧ್ಯಾತ್ಮಿಕ ಅಲ್ಲ, ಬೇರೆ ಕಾರ್ಯಕ್ರಮ. ಆಗ ಬಹಳ ಜೋರು ಮಳೆ ಬರ್ತಾ ಇತ್ತು. ಎಲ್ಲರೂ ಕೂಡ ಚೇರ್ಗಳು ಹಾಕೊಂಡ್ರು, ಕೊಡೆ ಹಿಡ್ಕೊಂಡ್ರು, ಕೆಲವರು ಜಾಗ ಖಾಲಿ ಮಾಡಿದ್ರು. ಶ್ರೀಗಳು 22 ನಿಮಿಷಗಳ ಕಾಲ ಆಧ್ಯಾತ್ಮ ಬಿಟ್ಟು, ಧಾರ್ಮಿಕ ವಿಚಾರ ಬಿಟ್ಟು, ಬೇರೆ ವಿಚಾರ, ವಿಜ್ಞಾನ, ಬದುಕು, ಆರೋಗ್ಯ ಮತ್ತೆ ಯೋಗ, ಈ ವಿಚಾರಗಳ ಬಗ್ಗೆ ನಿರರ್ಗಳವಾಗಿ ಮಾತಾಡಿದಂಥವ್ರು. ನನಗೆ ಎಲ್ಲೊಂದು ಕಡೆ ಅವರ ಈ ಎಲ್ಲ ಸಾಧನೆ ಒಂದು ದೊಡ್ಡ ಹಂತದಲ್ಲಿದ್ದಾಗಲೂ ಕೂಡ ಆ ಸಿದ್ಧಗಂಗಾ ಶ್ರೀಗಳ ತಪೋವನದಲ್ಲಿ ಅವರು ಮೆಸೇಜ್ ಪಾಸ್ ಮಾಡಿದ್ದು ಒಂದು ವೈಜ್ಞಾನಿಕ ಮನೋಭಾವದ ಜೊತೆಗೇನೆ ಮತ್ತೆ ಆರೋಗ್ಯದ ಬಗ್ಗೆನೂ ಕೂಡ ದೊಡ್ಡ ಮೆಸೇಜ್ ಪಾಸ್ ಮಾಡಿದ್ರು. ಅವ್ರ ಬದುಕೇ ಆರೋಗ್ಯದಕ್ಕೆ ಒಂದು ಮೆಸೇಜ್. ಸತ್ಯ, ನೀವು ಹೇಳಿದಾಗೆ ಅವರ ಜೀವನವೇ ಅವರ ಬದುಕೇ ಒಂದು ಆರೋಗ್ಯಕ್ಕೆ ಒಂದು ಮಾದರಿ ಅಂತೇಳಿ. ಯಾಕಂದರೆ ಅವರ ದಿನನಿತ್ಯದ ಚಟುವಟಿಕೆಗಳಿದೆಯಲ್ಲ ಪೂಜೆರದ್ದು ನೋಡಿದರೆ ಬೆಳಿಗ್ಗೆ 3 ಗಂಟೆಯಿಂದ ಅವರ ಪೂಜೆ ಪ್ರಾರಂಭ ಆಗುತ್ತೆ. ಮತ್ತು ಮಕ್ಕಳ ಜೊತೆ ಬೆರೀತಾರೆ. ಮೊದಲೆಲ್ಲ ಸ್ವಯಂ ಕೃಷಿಕರಾಗಿ ಮಕ್ಕಳು ಹೊಲ ಕೊಯ್ದರೆ ಅವ್ರ ಜೊತೆನಲ್ಲಿ ನಿಂತು ಇದು ಅವ್ರು ಯಾವತ್ತೂ ಸಹ ತನ್ನ ಪದವಿಯನ್ನು ತನ್ನ ಸ್ಥಾನವನ್ನು ಭೋಗ ಜೀವನಕ್ಕೆ ಬಳಸ್ತವರೇ ಅಲ್ಲ. ಅವರು ಯಾವತ್ತೂ ಸರಳ ಸಜ್ಜನಿಕವಾಗಿ ಬದುಕಿದಂಥ ಮಕ್ಕಳ ಜೊತೆ ಮಕ್ಕಳಾಗಿ ಇವತ್ತಿನವರೆಗೂ ಅವರು ಚಾಳಿಸನ್ನು ಹಾಕ್ತವರಲ್ಲ, ಕರ್ನಾಟಕವನ್ನು ಹಾಕಿದವರಲ್ಲ. ಇತ್ತೀಚಿನವರೆಗೂ ಅವರು ಮಕ್ಕಳಿಗೆ ಚೀಟಿಯನ್ನು ಬರೆದು ಕೊಡ್ತಾ ಇದ್ರು. ಯಾವಾಗ ನೋಡಿ ಅವರು ಸುಮ್ಮನೆ ಕುಂತವರೇ ಅಲ್ಲ, ಕುಳಿತಿದ್ರು ಏನಾದರೂ ಬರಿತಾ ಇದ್ರು. ಮತ್ತು ಮಾತು ಅವರು ಅಪರೂಪಕ್ಕೆ ಮಾತಾಡಿದ್ರು ಸಹ ಒಳ್ಳೆ ನುಡಿಮುತ್ತಗಳೇ ಬರ್ತಾ ಇದ್ದಂಥದ್ದು. ಯಾಕಂದರೆ ಅವರ ಜೀವನ ಶೈಲಿಯನ್ನು ಮೊದಲಿನಿಂದಲೂ ಸಹ ಕಾಯಕವನ್ನು ಅದನ್ನು ಸ್ವತಃ ಅಳವಡಿಸ್ಕೊಂಡು ಬಂದಂಥವರು. ಮತ್ತು ಮಕ್ಕಳಿಗಿದೆಯಲ್ಲ, ಮಕ್ಕಳ ಆಸ್ತಿ ಇವತ್ತಿಗೂ ಅಲ್ಲಿ ಮಕ್ಕಳ ಜೊತೆ ಅವರು ನಿತ್ಯ ಮಕ್ಕಳನ್ನ ಮುಂದೆನೆ ಕುಂತು ಅವರನ್ನ ನೋಡ್ತಾ ಇದ್ದಂಥವ್ರು, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಾ ಇದ್ದಂಥವ್ರು. ಅದು ಯಾವತ್ತೂ ತಪ್ಪಿಲ್ಲ ಅವರಲ್ಲಿ. ಅದಕ್ಕೆ ಆರೋಗ್ಯ ವಿಶಾಲವಾಗಿ ಅವ್ರು ಎಲ್ಲೂ ಸಹ ಈಗ ಬಹಳಷ್ಟು ಮಠಾಧೀಶರನ್ನ ನೋಡ್ತೇವೆ, ಪದವಿಗೆ ಸಿಕ್ಕಿದ ತಕ್ಷಣ ಅವರ ಎಲ್ಲ ಇದನ್ನ ಚಟುವಟಿಕೆಗಳನ್ನ ನಿಲ್ಲಿಸಿ ಕೇವಲ ಪೂಜೆ ಮತ್ತೆ ಭಕ್ತರ ಮನೆ ಪೂಜೆ, ಪಾದಪೂಜೆ ಇಷ್ಟಲ್ಲೇ ಸೀಮಿತವಾಗಿರುವಂಥವ್ರು. ಆದ್ರೆ ಇವರು ಹಾಗಲ್ಲ. ಬೆಳಿಗ್ಗೆ ಎದ್ದು ಮಕ್ಕಳನ್ನ ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಮಠವನ್ನು ಸುತ್ತಾಕಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ ಮಗುವನ್ನು ಸಹ ಇಂಡಿವಿಜುವಲ್ ಆಗಿ ಗಮನಿಸ್ತಾ ಇದ್ದಾರೆ, ಕೇರ್ ತಗೊಳ್ತಾ ಇದ್ರು. ಹಾಗಾಗಿ ಅವರನ್ನ ನಾವು ಅವರ ಶಕ್ತಿ, ಅದಮ್ಯ ಶಕ್ತಿ ಇದೆಯಲ್ಲ, ಅವರಲ್ಲಿ ಆ ಒಂದು ಚೈತನ್ಯ ಚಿಮ್ಲಿಕ್ಕೆ ಕಾರಣ ಅವರ ನಿಷ್ಠೆ,
ಪೂಜೆಯ ಬಗ್ಗೆ ಇದ್ದಂಥ ನಿಷ್ಠೆ ಮತ್ತು ಸಮಾಜ ಬಗ್ಗೆ ಇದ್ದಂಥ ಕಾಳಜಿ, ಈ ಮಕ್ಕಳಿಗೆ ಹಸಿದಂಥ ಮಕ್ಕಳಿಗೆ ಅವರು ಇಡೀ ಬಡತನದಿಂದ ಬಂದಿದ್ದಾರೆ. ಅವರು ವಿಶ್ವವನ್ನು ನೋಡುವಂತ ವಿಶ್ವ ದೃಷ್ಟಿ ಆ ಮಕ್ಕಳಿಗೆ ಒಂದು ಅನ್ನಕ್ಕೆ ದಾರಿಯನ್ನ, ಎಲ್ಲಿ ಅನ್ನವನ್ನ ಕಾಣದೆ ಬಂದಿದ್ದಾರೆ, ಆ ಮಕ್ಕಳಿಗೆ ಬದುಕಿಗೆ ಒಂದು ದಾರಿಯನ್ನ ಕಟ್ಕೊಡುವಂತ. ಖಂಡಿತ ಎಲ್ಲರನ್ನೂ ಮಾತಾಡಿಸ್ತೀನಿ. ಇದು ನ್ಯೂಸ್ 18 ಕನ್ನಡದ ಅಭಿಯಾನ. ಈ ಕನ್ನಡದ ಅಭಿಯಾನದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಎಲ್ಲರೂ ಕೂಡ ತಾವು ಪಾಲ್ಗೊಳ್ಳಿ. ಸೊ ಈಗಾಗಲೇ ಅನೇಕರು ಕೂಡ ಬೆಂಬಲಿಸ್ತಾ ಇದ್ದಾರೆ, ಅನೇಕರು ತಮ್ಮ ಧ್ವನಿಯನ್ನ ಎತ್ತಿದ್ದಾರೆ, ನಮ್ಮ ಜೊತೆಗೆ ಅವರು ಕೂಡ ಧ್ವನಿಯನ್ನ ಸೇರಿಸಿದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಒಂದು ಬ್ರೇಕ್. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು. ಅದನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಬೇಕು ಅಂತ, ಅದಕ್ಕಾಗಿ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಲ್ಲಾ ರೀತಿಯಾದ ಒತ್ತಡ ತರುವಂತ ಕೆಲಸ ನಾವೆಲ್ಲ ಕೂಡಿ ಮಾಡ್ತೀವಿ. ಭಾರತ ರತ್ನ ಕೊಡೋದು ಬಹಳ ಸೂಕ್ತ. ಭಗವಂತನಿಗೆ ಭಾರತ ರತ್ನ. TV 18 ಆಂದೋಲನ ಬಹಳ ಸ್ತುತ್ಯಾರ್ಹ. ದೇವರಿಗೆ ಭಾರತ ರತ್ನ ಇದು ನ್ಯೂಸ್ 18 ಕನ್ನಡದ ಅಭಿಯಾನ. ಕನ್ನಡಿಗರೆಲ್ಲರೂ ಕೂಡ ಬೆಂಬಲಿಸಬೇಕು, ನಿಮ್ಮ ಧ್ವನಿಯನ್ನು ಕೂಡ ಸೇರಿಸಬೇಕು. ಈಗಾಗಲೇ ಅನೇಕ ಪಕ್ಷಗಳು, ಅನೇಕ ಸಂಘ ಸಂಸ್ಥೆಗಳು, ಸ್ವಾಮೀಜಿಗಳು, ವಿವಿಧ ರಂಗದ ಗಣ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಸೊ ನ್ಯೂಸ್ 18 ಕನ್ನಡದ ಅಭಿಯಾನ ಜೊತೆಗೆ ಅನೇಕರು ಕೂಡ ಧ್ವನಿ ಸೇರಿಸಿದರೆ ಕೇಳಿಸ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಬಹಳ ಒಂದು ಮಹತ್ತರವಾದಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ ನಮ್ಮ ಸಿದ್ಧಗಂಗಾ ಶ್ರೀಗಳು. ಅಂಥವ್ರಿಗೆ ಭಾರತ ರತ್ನ ಕೊಡದಲ್ಲೇ ಇನ್ಯಾರಿಗೆ ಭಾರತ ರತ್ನ ಕೊಡ್ಬೋದು? ನನ್ನ ಅಭಿಪ್ರಾಯದಲ್ಲಿ ಭಾರತ ರತ್ನ ಕೊಟ್ಟರೆ ಭಾರತ ರತ್ನದ ಪ್ರಶಸ್ತಿಗೆ ಹೆಚ್ಚಿನ ಗೌರವ ಬರುತ್ತೆ ಅನ್ನೋದು ನನ್ನ ಭಾವನೆ. ಜಗತ್ತಿನಲ್ಲಿಯೇ ಯಾವ ಯತಿ ಶ್ರೇಷ್ಠರು ಮಾಡಲಾರ್ದಂಥ ಅತ್ಯುತ್ತಮ ಕೆಲಸವನ್ನು, ಅನ್ನ ದಾಸೋಹ, ಜ್ಞಾನ ದಾಸೋಹ ಹಾಗೂ ಆಶ್ರಯವನ್ನು ನೀಡಿದಂಥ ಪುಣ್ಯಾತ್ಮರವರು. ಅಂಥವರಿಗೆ ಯಾವುದೇ ಒಂದು ತಡ ಮಾಡದೇ ಕೇಂದ್ರ ಸರ್ಕಾರ ತಕ್ಷಣ ಭಾರತ ರತ್ನವನ್ನು ನೀಡಬೇಕು. ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಏನಿವತ್ತು ಎಲ್ಲರೂ ಆಸೆ ಪಡ್ತಿದ್ದಾರೆ, ಅವರ ಸಾಲಲ್ಲಿ ನಾನು ಕೂಡ ಒಬ್ಬನಾಗಿದ್ದೀನಿ. ಭಾರತ ರತ್ನ ಪ್ರಶಸ್ತಿಯನ್ನು ಶ್ರೀಗಳಿಗೆ ನೀಡಿದರೆ ಶ್ರೀಗಳಿಗೆ ಗೌರವ ಅಲ್ಲ, ಅದು ಭಾರತ ರತ್ನ ಪ್ರಶಸ್ತಿಗೆ ಗೌರವ ಅಂತ ಭಾವಿಸ್ತೇನೆ. ಹಿಂದೆನೇ ಶಿಫಾರಸು ಮಾಡಿದ್ದೀನಿ ನಾನು. ಅದನ್ನು ಹಿಂದೆನೇ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ, ಈಗಲೂ ಒತ್ತಾಯ ಮಾಡ್ತೀನಿ. ನಾನೇ ಶಿಫಾರಸು ಮಾಡಿದ್ಮೇಲೆ ಒತ್ತಾಯ ಮಾಡಲ್ವಾ? ಮುಖ್ಯಮಂತ್ರಿ ಆಗಿರುವಾಗಲೇ ನಮ್ಮ ಸರ್ಕಾರ ಶಿಫಾರಸು ಮಾಡಿತ್ತು ಅವರಿಗೆ ಭಾರತ ರತ್ನ. ಸುವರ್ಣ ಕಿರೀಟ ಅಂದ್ರೆ ತಪ್ಪಾಗೋದಿಲ್ಲ ನಮ್ಮ ಕರ್ನಾಟಕಕ್ಕೆ. ಅಂತ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ಸಿದ್ಧಗಂಗಾ ಶ್ರೀಗಳು, ಅವರಿಗೆ ಸುಮಾರು 111 ವರ್ಷ. ಅಂತ ಮಹಾತ್ಮರಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಅವರು ಇರುವರು ಕೂಡಿ ಭಾರತ ರತ್ನ ಪ್ರಶಸ್ತಿಯನ್ನು ಶೀಘ್ರದಲ್ಲಿ ಅವರಿಗೆ ಕೊಡುವಂತ ಕೆಲಸ ಮಾಡಲಿ ಅಂತೇಳಿ ಸಂದರ್ಭದಾಗ. ಸೊ ಮತ್ತೆ ನಾನು ತುಮಕೂರು ಹೋಗ್ತೀನಿ. ಶಿವಾನಂದ ಶಿವಾಚಾರ್ಯ ಶ್ರೀಗಳ ಇವತ್ತು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಹಿಂದೆ ಯಡಿಯೂರಪ್ಪ ಇದ್ದಾಗಲೂ ಕೂಡ ಶಿಫಾರಸಾಗಿದೆ, ಅನೇಕ ಸಂಘ ಸಂಸ್ಥೆಗಳು ಮಾಡಿದವೆ. ಯಾಕೆ ಕೇಂದ್ರ ಸರ್ಕಾರ ಈಗಲೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ? 4 ವರ್ಷ ಆಯ್ತಲ್ಲ ಮೋದಿ ಸರ್ಕಾರಕ್ಕೆ ಎಷ್ಟು ಸಲ ಕೇಳಬೇಕು? ಇದು ಸಮಗ್ರ ಕನ್ನಡಿಗರ ಕೂಗಾಗಿ ಪರಿಣಮಿಸಬೇಕು. ಯಾವುದೇ ಒಂದು ಜಾತಿ, ಮತ, ಧರ್ಮದ ಜನಗಳ ಏಕಮುಖಿ ಬೇಡಿಕೆ ಆಗಬಾರ್ದು. ಇದು ಕನ್ನಡಿಗರ ಅಹಂಕಾರ ಮತ್ತು ಅಸ್ಮಿತೆಯ ಪ್ರಶ್ನೆ. ಸಾಮಾನ್ಯವಾಗಿ ಈಗಾಗಲೇ ನಮಗೆ ಕನ್ನಡಿಗರಿಗೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆ ಕರ್ನಾಟಕ. ಅದೇ ರೀತಿ 5 ಭಾರತ ರತ್ನಗಳನ್ನು ಪಡೆದ ಹೆಗ್ಗಳಿಕೆಯನ್ನು ಕೂಡ ಕನ್ನಡಿಗರದಾಗಬೇಕು ಅಂತಂದ್ರೆ ಈವಾಗ ನಾವೆಲ್ಲ ಕನ್ನಡಿಗರು ಒಟ್ಟಾಗಿ ಕೂಗಬೇಕು. ಬರೀ ಕನ್ನಡದಲ್ಲಿ ಕೂಗಿದ್ರೆ ಅಷ್ಟೇ ಸಾಲೋದಿಲ್ಲ, ಹಿಂದಿಯಲ್ಲಿ ಕೂಗಬೇಕು. ಹಿಂದಿ ಕಿವಿಗಳು ಇದನ್ನು ಕೇಳಿಸ್ಕೋಬೇಕು. ನಮ್ಮ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಬೇಕು ಅಂದ್ರೆ ರಾಷ್ಟ್ರ ಭಾಷೆಯಾದಂಥ ಹಿಂದಿಯಲ್ಲಿ ಜೋರಾಗಿ ಕೂಗಿ ಈ ಒಂದು ಪ್ರಶಸ್ತಿ ಅಂದ್ರೆ ಹಿಂದಿಗೆ ಅಷ್ಟು ಶಕ್ತಿ ಇಲ್ಲ. ಅಂದ್ರೆ ಹಿಂದಿಗೆ ಅಂತ ರಾಜಕೀಯ ಶಕ್ತಿ ಇದೆ, ಹಿಂದಿಗೆ ಅಂತ ಪ್ರಾಬಲ್ಯ ಇದೆ, ಹಿಂದಿಗೆ ಅಂತ ಒಂದು ಫೋರ್ಸ್ ಇದೆ ಅಂತ ಹೇಳ್ತಾ ಇದ್ರಿ. ಹೌದು, ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಸಂಸದರು ಹಿಂದಿನಲ್ಲಿ ಮಾತಾಡೋದೇ ಇಲ್ಲ ಇವರು. ಹೀಗಾಗಿ ನಮಗೆ ಕೇಂದ್ರ ಸರ್ಕಾರದ ಎಷ್ಟೋ ಸೌಲಭ್ಯಗಳು ನಮಗೆ ಕನ್ನಡಿಗರಿಗೆ ಬರೋದೇ ಇಲ್ಲ. ಸೊ ಹೀಗಾಗಿ ಅದು ಕೂಡ ನಮ್ದೊಂದು ಡ್ರಾಬ್ಯಾಕ್ ಇದೆ. ಸಾಮಾನ್ಯವಾಗಿ ಉತ್ತರ ಭಾರತದ ಜನಗಳು ಎಷ್ಟೊಂದು ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ತಾರೋ, ನಾವು ದಕ್ಷಿಣ ಭಾರತದವರು, ಅದರಲ್ಲೂ ಕರ್ನಾಟಕದವರು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಅಲ್ಲಿನ ಸೌಲಭ್ಯಗಳನ್ನು ನಮ್ಮ ನಾಡಿಗೆ ತರೋದಕ್ಕೆ ತುಂಬ ಕಷ್ಟವಾಗ್ತಾ ಇದೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಕೂಗು ಹಿಂದಿನಲ್ಲೇ ಹೋಗಬೇಕು. ಹಿಂದಿಗೆ ಹೋಗಿ ಅವರಿಗೆ ಕಿವಿಗೆ ತಲುಪಬೇಕದು, ಹೃದಯಕ್ಕೆ ತಲುಪಬೇಕು. ಸ್ವಾಮೀಜಿಯವರಿಗೆ ನಾವು ಕೊಡಲೇಬೇಕು. ಯಾಕಂದರೆ ಸ್ವಾಮೀಜಿಯವರಿಗೆ ಅವರು ಗುಲಾಬಿಯಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಲಾಬಿ ಮಾಡಿ ನಾವು ಯಾರೂ ಪ್ರಶಸ್ತಿ ಕೊಡಿಸಬೇಕಾಗಿಲ್ಲ, ಅವರು ಅದಕ್ಕೆ ಅತೀತರು. ಆದರೆ ಅದು ನಮ್ಮ ಕನ್ನಡಿಗರ ಅಸ್ಮಿತೆ. ಹೇಗೆ ಜ್ಞಾನಪೀಠ ಪ್ರಶಸ್ತಿ 8 ನಮಗೆ ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವೋ, ಹಾಗೆ ನಮ್ಮ ಕನ್ನಡ ನಾಡಿಗೆ
5 ಭಾರತ ರತ್ನಗಳು ಸಿಕ್ಕಿವೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇವಾಗ ಪರಮ ಪೂಜ್ಯ ಸಿದ್ಧಗಂಗೆ ಸ್ವಾಮಿಗಳು ಹೊರತುಪಡಿಸಿದ್ರೆ ನಾವು ಇನ್ಯಾರಿಗೂ ಕೂಡ ಭಾರತ ರತ್ನ ಕೊಡಬೇಕು ಅಂತ ಹೇಳುವಂಥ ಮಟ್ಟದಲ್ಲಿ ಯಾರು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರು, ಇದೊಂದು ಕನ್ನಡಿಗರ ಅಸ್ಮಿತೆ ಅಂತ ತಗೊಂಡ್ಬಿಟ್ಟು ಸ್ವಾಮೀಜಿ ಅವರಿಗೆ ನಾವು ಇದನ್ನು ಕೊಡಿಸಲೇಬೇಕು. ಶ್ರೀಗಳು ಬಂದು ನಾನು ಕಲಬುರಗಿ ಹೋಗ್ತೀನಿ. ರೇವಣಸಿದ್ದೇಶ್ವರ ಶ್ರೀಗಳಿದ್ದಾರೆ. ರೇವಣಸಿದ್ದೇಶ್ವರ ಶ್ರೀಗಳೇ, ಈಗಾಗಲೇ ಕೇಂದ್ರದ NDA ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದಲೂ ಕೂಡ ಶಿಫಾರಸು ಹೋಗಿದೆ. ಮೊನ್ನೆ ಫಿಲ್ಮ್ ಚೇಂಬರ್ ಕೂಡ ಮನವಿ ಮಾಡಿದೆ. ಸೊ ಈಗಲೂ ಕೂಡ ಏನು ಮಾನದಂಡಗಳು ಬೇಕು? ಭಾರತ ರತ್ನ ಪ್ರಶಸ್ತಿಗೆ ಕ್ರಿಕೆಟರ್ ಕೊಡಬಹುದು, ಆಮೇಲೆ ಸಮಾಜ ಸೇವೆ ಅಂತ ಕೊಡಬಹುದು, ಸಿನಿಮಾ ಅಂತ ಕೊಡಬಹುದು. MG ರಾಮಚಂದ್ರನ್ ಚೀಫ್ ಮಿನಿಸ್ಟರ್ ಆಗಿದ್ರು ಕೊಟ್ಟಿದ್ದಾರೆ, ಸಚಿನ್ ತೆಂಡೂಲ್ಕರ್ ಕೊಟ್ಟರೆ, ಅವರು ಸಾಧನೆ ದೊಡ್ಡದರೆ. ಆದರೆ ಸಿದ್ಧಗಂಗಾ ಶ್ರೀಗಳಿಗೆ ಕೊಡ್ಬೇಕಂತ ಎಲ್ಲ ಪಕ್ಷರು ಹೇಳ್ತಾನೆ ಇದ್ದಾರೆ, ಆದರೆ ಇಲ್ಲಿವರೆಗೂ ಕೊಟ್ಟಿಲ್ಲ ಅನ್ನೋದು ವಾಸ್ತವ. ಅದು ಸತ್ಯ ಸರ್. ಅದನ್ನು ಇಲ್ಲಿವರೆಗೆ ಅವರಿಗೆ ಕೊಡೋದೇ ಲೇಟ್ ಮಾಡಿದ್ದೇ ಒಂದು ದೊಡ್ಡ ಅಪರಾಧ ಸರ್ಕಾರಕ್ಕೆ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳಷ್ಟು ಅಗೌಚರವಾಗಿರ್ತಕ್ಕಂಥದ್ದು. ಮಾನವೀಯ ಮೌಲ್ಯಗಳ ತಳಹದಿಯ ಮೇಲೆ ಬದುಕನ್ನು ಕಟ್ಟಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಆದ್ರೆ ಇವತ್ತು ವಿಳಂಬ ಮಾಡ್ತಾರಂದ್ರೆ ಅದು ಸರ್ಕಾರದ ದುರಂತ ಅಥವಾ ಇಲ್ಲಿ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇಲ್ಲೋ ಅಂತ ಅನಿಸ್ತಾ ಇದೆ. ಅದಕ್ಕೆ ದಯವಿಟ್ಟು ಇವತ್ತಾದ್ರೂ ಕೂಡ ಅದ್ರ ಗಮನದಲ್ಲಿ ಇಟ್ಟುಕೊಂಡು ಕೊನೆಯ ಅವಸ್ಥೆ ಇವತ್ತ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗೆ ಬೆಲೆ ಬರಬೇಕಾದ್ರೆ ಇವತ್ತೇ ಆ ಭಾರತ ರತ್ನ ಪ್ರಶಸ್ತಿ ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಬೇಕು ಅಂತ ನನ್ನ ಅಪೇಕ್ಷೆ ಅದನ್ನು. ಎಸ್ ಶ್ರೀಗಳೇ, ತಾವು ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ ತಾವು ಕೂಡ ಧ್ವನಿಯನ್ನ ನಮ್ಮ ಅಭಿಯಾನ ಜೊತೆಗೆ ಸೇರಿಸಿದ್ರೆ ತಮಗೆ ಧನ್ಯವಾದ. ಸೊ ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ನ್ಯೂಸ್ 18 ಕನ್ನಡದ ಅಭಿಯಾನಕ್ಕೆ ಅವರು ಕೂಡ ಧ್ವನಿ ಸೇರಿಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಅವರ ಅಭಿಪ್ರಾಯ ಕೂಡ ಕೇಳ್ತಕ್ಕಂಥದ್ದು ಬರೀ ಮಠಾಧೀಶರು, ಶ್ರೀಗಳು, ಆಮೇಲೆ ಗಣ್ಯರ ಅಭಿಪ್ರಾಯಗಳಷ್ಟೇ ಅಲ್ಲ. ಸೊ ಸಾಮಾನ್ಯ ಜನರ ಅಭಿಪ್ರಾಯ ಕೂಡ ಕೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಶ್ರೀಗಳ ಜೊತೆಗೆ ಸ್ವಾಮೀಜಿ ಡಾಕ್ಟರ್ ಸೋಮಶೇಖರ್ ಜೊತೆಗೆ ಮಾತಾಡ್ತೀನಿ. ದೇವರಿಗೆ ಭಾರತ ರತ್ನ ವಿಶೇಷ ಕಾರ್ಯಕ್ರಮ ಸ್ವಾಗತ. ನ್ಯೂಸ್ 18 ಕನ್ನಡ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ಸಿಗ್ತದೆ. ನಮ್ಮ ಜೊತೆಗೆ ತುಮಕೂರಿನಿಂದ ದೂರವಾಣಿ ಸಾರ್ವಜನಿಕರು ಕರೆ ಮಾಡಿದ ಲಕ್ಷ್ಮೀಕಾಂತ್ ರಾಜಾರಸ್ ಅವರಿದ್ದಾರೆ. ಲಕ್ಷ್ಮೀಕಾಂತ್ ರಾಜಾರಸ್ ಅವರೇ, ತುಮಕೂರು ಸಿದ್ಧಗಂಗಾ ಶ್ರೀಗಳು ತುಮಕೂರಿಗೆ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಅವರು ಮುಕುಟಮಣಿ. ಹಾಗಿದ್ರೆ ಭಾರತ ರತ್ನ ವಿಳಂಬ ಆಯ್ತಂತ ಅನ್ಸಲ್ವಾ? ಖಂಡಿತ ಇದು ಭಾರತ ರತ್ನಕ್ಕೆ ನಮ್ಮ ಸಿದ್ಧಗಂಗಾ ಶ್ರೀಗಳು ಬಹಳ ಅಪ್ಯಮ್ಮನಾಗಿದ್ದಾರೆ. ಅವ್ರಿಗೆ ಇಷ್ಟು ಕೊಡ್ಬೇಕಾಗಿತ್ತು, ಆದ್ರೆ ಈ 101 ವರ್ಷ ಆದ್ರೂ ಕೊಟ್ಟಿಲ್ಲ. ಅವರು ಬಹಳ ವಿಶಿಷ್ಟ ವ್ಯಕ್ತಿ. ಈ ಇಳಿ ವಯಸ್ಸಲ್ಲೂ ಸಹ ತಮ್ಮ ಬರಿಗಣ್ಣಿನಲ್ಲೇ ಸಹ ಚೆಕ್ಗಳಿಗೆ ಸೈನ್ ಮಾಡೋದು, ಆಮೇಲೆ ಎಲ್ಲಾ ಜಾತಿ ಧರ್ಮಗಳನ್ನ ಪ್ರೀತಿಸುವಂತಹ ಇದು, ಆಮೇಲೆ ಮೈಸೂರು ಸಂಸ್ಥಾನಕ್ಕೂ ಮತ್ತು ನಮ್ಮ ಸಿದ್ಧಗಂಗಾ ಮಠಕ್ಕೂ ಅನ್ಯೋನ್ಯ ಸಂಬಂಧ ಇದೆ. ಮಾಹಿತಿ ಇದೆ ಅದ್ರ ಬಗ್ಗೆ ಎಲ್ಲ ಹತ್ರ ನೋಡಿದ್ರೆ ಶ್ರೀಗಳನ್ನ. ಸಿದ್ಧಗಂಗಾ ಶ್ರೀಗಳಿಗೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಬಂದ ಸಂದರ್ಭದಲ್ಲಿ ನೀವು ಏನಾದ್ರು ಮಠಕ್ಕೆ ಏನಾದ್ರು ಕೇಳಿ ಅಂತ ಕೇಳಿದಾಗ ನಮ್ಮ ಉದ್ದಾನ ಶ್ರೀಗಳು ನೀಡುವ ಸಿದ್ಧಲಿಂಗೇಶ್ವರನ ಹೊತ್ತು ಬೇಡುವ ಸಿದ್ಧಲಿಂಗೇಶ್ವರ ಅಲ್ಲ, ನಮ್ದು ಬೇಡುವ ಪರಂಪರೆ ಅಲ್ಲ ಅಂತ ಹೇಳಿದಂತ ಮಹಾನ್ ವ್ಯಕ್ತಿ. ಮತ್ತು ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅವರು ಕಳಿಸುವಂತ ಚೆಕ್ಗಳಿಗೆ ಸ್ವತಃ ಅವರೇ ಬರಿಗಣ್ಣಿನಿಂದೇ ನೋಡ್ಕೊಂಡು ಸೈನ್ ಹಾಕ್ತಾರೆ. ಯಾವುದೇ ಪತ್ರಗಳು ಸಹ ಇದ್ರು ಸಹ ಅದಕ್ಕೆ ಬರಿಗಣ್ಣಿನ ನೋಡಿ ಅದಕ್ಕೆ ಸಹಿ ಮಾಡುವಂತ ಇದೆ. ಇಂತಹ ಅದ್ಭುತ ಪವಾಡ ಪುರುಷರಿಗೆ ಭಾರತ ರತ್ನ ಕೊಟ್ರೆ ಅದಕ್ಕೆ ಭಾರತ ರತ್ನಕ್ಕೆ ಹೆಚ್ಚು ಗೌರವ. ಧನ್ಯವಾದ ಅರಸವರೇ, ತಮ್ಮ ಜೊತೆ ಮಾತಾಡಿದ್ರಿ. ತುಮಕೂರಿನ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕರೆ ಮಾಡಿದ್ರು. ಡಾಕ್ಟರ್ ಸಿ ಸೋಮಶೇಖರ್, ತಾವು ಕೂಡ ಶ್ರೀಗಳನ್ನ ಬಹಳ ಹತ್ತಿರ ನೋಡಿದ್ರಿ, ಮಠದ ಏನೋ ಬೆಳವಣಿಗೆಗಳಿರ್ಬೋದು. ಸೊ ಶ್ರೀಗಳ ಬದುಕಿಗೆ ಬೆರಗುಗೊಳಿಸುವಂತದ್ದು ಅಂತ. ಸೊ ಈ ಬೆರಗಿನ ಕಾರಣಗಳು ಹುಡುಕಿದ್ರೆ ಅದಕ್ಕೆ 1000 ಇದಾವೆ, ಆದ್ರೆ ಬೆರಗುಗೊಳಿಸ್ತಕ್ಕಂಥ ಅವರ ದಿವ್ಯ ಶಕ್ತಿಗೆ ಕಾರಣ ಏನು? ಪಾಸಿಟಿವ್ನೆಸ್ ಅಂತ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಕ್ಕಂಥದ್ದ. ನನ್ನ ದೃಷ್ಟಿನಲ್ಲಿ ಬಹುಶಃ ಆದಯ್ಯನವರ ಒಂದು ವಚನ ಹೇಳ್ಬಿಟ್ರೆ ಸಿದ್ಧಗಂಗಾ ಶ್ರೀಗಳವರ ಸಮಗ್ರ ವ್ಯಕ್ತಿತ್ವ ಪರಿಚಯ ಆಗುತ್ತೆ. ಆದಯ್ಯ ಒಂದು ಮಾತು ಹೇಳ್ತಾನೆ, ಶರಣ ಹೇಗಿರಬೇಕು ಅಂತ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ ನಿರಾಸಕ್ತಿ, ಭಾವದಲ್ಲಿ ದಿಗಂಬರ. ಈ ಏನು ಗುಣಗಳಿವೆ, ಎಲ್ಲ ಗುಣಗಳನ್ನ ನಾವು ಪರಮ ಪೂಜ್ಯ ಶ್ರೀಗಳವರಲ್ಲಿ ನೋಡ್ತೇವೆ. ಹಾಗಂತೇಳಿ ಅವರು ಲೌಕಿಕ ಜೀವನದಿಂದ ಪಲಾಯನವಾದಿಗಳಾದವರಲ್ಲ. ಜನರ ಮಧ್ಯೆ ಬದುಕಿದವರು, ಭಕ್ತರ ಬದುಕಿನ ಬವಣೆಗಳನ್ನು ಕೇಳಿದಂಥವರು, ಅದಕ್ಕೆ ಪರಿಹಾರವನ್ನು ಕೊಟ್ಟಂಥವರು, ವಿಶೇಷವಾಗಿ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಟ್ಟು ಹೃದಯದಲ್ಲಿ ಅಕ್ಷರದ ಬೀಜವನ್ನು ಬಿತ್ತಿ ಅಭಯವನ್ನು ನೀಡಿ ಆಶ್ರಯ ನೀಡಿದಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ಭಾರತ ರತ್ನ ಕೊಟ್ಟರೆ
ಅದು ಭಾರತ ರತ್ನಕ್ಕೆ ವಿಶೇಷವಾದಂತಹ ಮಹತ್ವ ಬರುತ್ತೆ ವಿನ ಅವರಿಗಲ್ಲ. ಖಂಡಿತ 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 ಸೋಮಶೇಖರ್ ಅವರ ಧನ್ಯವಾದಗಳು. ಸೊ ಒಂದಂತೂ ಶ್ರೀಗಳು ತಾನು ಹೇಳಕ್ ಬಯಸ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾವಾಗೋ ಸಿಗಬೇಕಾದಂತ ಭಾರತ ರತ್ನ ವಿಳಂಬ ಆಯಿತು. ಆಯಾ ಸರ್ಕಾರವು ತಮ್ಮ ಬೇಕಾದವರು ಪ್ರಶಸ್ತಿ ಕೊಟ್ಟರು, ಇಲ್ಲೂ ಒಂದ್ ಕಡೆ ಲಾಬಿ ಇದೆ ಅನ್ನೋದು. ಸೊ ನನ್ನ ಪ್ರಕಾರ ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರು ಕೂಡ ಭಾರತ ರತ್ನ ಬರಬೇಕಾಗಿತ್ತು ಈ ದೇಶದಲ್ಲಿ. ಸೊ ಅವರು ಕೂಡ ಸಾಧನೆ ಬಹಳ ದೊಡ್ಡದಿದೆ. ಹಾಗಾಗಿ ಸೊ ಯಾವ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತ ಸೋಷಿಯಲ್ ಅಂದ್ರೆ ನ್ಯಾಚುರಲ್ ಜಸ್ಟಿಸ್ ಅಂತೇಳಿ, ಸೊ ಇಂಥ ಸಂದರ್ಭದಲ್ಲಿ ನ್ಯಾಚುರಲ್ ಜಸ್ಟಿಸ್ ಅನ್ನ ಮೈಂಡ್ ಅಪ್ಲೈ ಮಾಡ್ತಕ್ಕಂಥದ್ದೆಲ್ಲೋ ಫೇಲ್ ಆಗುತ್ತಾ ಅಂತ ಮಾಡ್ತಕ್ಕಂಥ ಸರ್ಕಾರಗಳು. ಖಂಡಿತ ಈಗ ಏನಾಗಿದೆ, ಈಗ ರಾಜ್ಯ ಸರ್ಕಾರವೇ ಅಲ್ಲಿಗೆ ಒಂದು ಶಿಫಾರಸನ್ನ ಮಾಡಿದ ನಂತರ ಅದು ಇಡೀ ಕನ್ನಡಿಗರ ಕೂಗು, ಕರ್ನಾಟಕದ ಕೂಗು ಶಿಫಾರಸ್ಸಾಗಿರುತ್ತೆ. ಅಂಥದ್ರಲ್ಲಿ ಇವತ್ತು ನಾವು ನೋಡ್ತೀವಿ ಕೇಂದ್ರ ಸರ್ಕಾರಗಳು ಈ ಪ್ರಾಂತೀಯ ತಾರತಮ್ಯದ ಮನೋಭಾವನೆಯಿಂದ ಈ ರೀತಿ ಆಗುವಂಥದ್ದು ಅಲಕ್ಷ್ಯ ಆಗ್ತಾ ಇದೆ. ಯಾಕಂದ್ರೆ 4.5 ವರ್ಷಗಳಾಗಿದ್ದಾವೆ. ಇವತ್ತು ಧರ್ಮದ ಆಧಾರದ ಮೇಲೆ ರಾಜಕಾರಣವನ್ನು ಮಾಡತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದೆ. ಅದು ಧಾರ್ಮಿಕ ರಂಗದಲ್ಲಿ ಅದ್ವಿತೀಯ ಸಾಧನೆ ಅಂತ ಮಾಡಿದಂತ ಪೂಜೆ ಬಂದಾಗ ಅದು ಎಲ್ಲೋ ಒಂದು ರೀತಿಯಲ್ಲಿ ತಾರತಮ್ಯವನ್ನು ಮಾಡ್ತಾ ಇದೆ ಅಂತ, ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇವತ್ತಿಗಾದ್ರೂ ಅದು ಯಾರನ್ನೂ ಇಲ್ಲ. ಇವತ್ತು ರಾಜ್ಯ ಸರ್ಕಾರದ ಶಿಫಾರಸು ಬಂದಿದೆ. ಆ ಶಿಫಾರಸನ್ನ ಯಾವುದೇ ಇದಿಲ್ಲದೆ ಇವತ್ತೇನಾದ್ರೂ ಅವರು ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನವನ್ನು ಕೊಟ್ಟಂತದ್ದೇ ಆದ್ರೆ ಆ ಭಾರತೀಯ ಜನತಾ ಪಾರ್ಟಿ ಏನು ನಾವು ಧರ್ಮದ ಆಧಾರದ ಮೇಲೆ ರಾಜಕಾರಣ ಸೊ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕಾದ ಕೇಂದ್ರದ ಒಂದು ಪ್ರಯತ್ನ ಆಗಬೇಕು. ಸೊ ಈಗಾಗಲೇ ಈಗ ಹಿಂದಿನ ಸರ್ಕಾರ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಈಗಿನ ಯಾವುದೇ ಸರ್ಕಾರಗಳಿರ್ಬೋದು, ಸರ್ಕಾರಗಳು ಶಿಫಾರಸು ಮಾಡಿದೆ ಅಂದ್ರೆ ಅದು ಕರ್ನಾಟಕ ಶಿಫಾರಸು. ಇದನ್ನ ಪರಿಗಣಿಸುವಂತದ್ದು ಕೇಂದ್ರದ ಮುಂದೆ ಇರ್ತಕ್ಕಂಥ ಆಯ್ಕೆ. ಸೊ ಆಯ್ಕೆಯನ್ನ ಈಗ ಸ್ವೀಕರಿಸುತ್ತಾ ಏನ್ ಮಾಡುತ್ತೋ ಅಂತ ಪ್ರಶ್ನೆಗಳಿರುತ್ತೆ. ಸೊ ಭಾರತ ರತ್ನ ಅನ್ನುವಂಥದ್ದು ಆ ರತ್ನಕ್ಕೆ ಶ್ರೀಗಳಿಂದಾಗಿ ಗೌರವ ಸಿಗುತ್ತೆ ಅಂತ ಹೇಳ್ತಾ ಚರ್ಚೆನ ಮುಗಿಸ್ತಾ ಶ್ರೀಗಳು ತಮಗೆಲ್ಲರೂ ಕೂಡ ಧನ್ಯವಾದಗಳು. ಇದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಇದು ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿರ್ತಕ್ಕಂಥ ಒಂದು ಅಭಿಯಾನ. ಹಾಗಾಗಿ ಈ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಮತ್ತೆ ಇದು ಯಾರೂ ಕೂಡ ಇದರ 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 ಲಾಭವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಆಗಬಾರ್ದು. ಇದರಲ್ಲಿ ನಾನು ಹೇಳಿದೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದೆ ಭಾರತ ರತ್ನ ಸಿಗ್ಬೇಕಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಧನ್ಯವಾದ. ಇದು ನ್ಯೂಸ್ 18 ಕನ್ನಡದ ವಿಶೇಷ ಅಭಿಯಾನ. ಜಾಲ ನಮ್ಮದು, ಬಲ ನಮ್ಮದು.